ರೈಟ್ ಆಗಿ ಹೇಳ್ಬೇಕು ಅಂತಿಲ್ಲ, ರಾಂಗ್ ಆಗು ಹೇಳಿ. ನಿಮ್ಮ ನಗು, ನಿಮ್ಮ ಕಣ್ಣು, ನಿಮ್ಮ ಸ್ಮೈಲು ಇದೆಲ್ಲ ತುಂಬ ಇಷ್ಟ ಆಗಿದೆ. ದಟ್ಸ್ ವೆರಿ ಚೀಸಿ ಆ್ಯಂಡ್ ಇಟ್ ವರ್ಕ್ಸ್. ಮೋಹಕ ತಾರೆ ರಮ್ಯಾ ಮೇಡಮ್ ಅಂದರೆ ತುಂಬ ಇಷ್ಟ. ನಿಮಗೆ ಪರಿಚಯ ಇದ್ದಾರೆ ಅಂತ ಗೊತ್ತು, ದಯವಿಟ್ಟು ನನ್ನ ಒಂದ್ಸರಿ ಮೀಟ್ ಮಾಡಿಸಿ ಮೇಡಮ್. ಎಷ್ಟು ರಮೇಶ್ ವೀಕೆಂಡ್ ವಿತ್ ರಮೇಶ್ ನೋಡಿ ನಾನು ಆ ಡಿಸಿಷನ್ ತಗೊಂಡಿದ್ದು ಅವ್ರದ್ದು ಆ ಮಾತಿಂದ ಇನ್ಸ್ಪೈರ್ ಆಗಿನೇ. ಬಟ್ ನೀವು ಯಾರು ಇನ್ಸ್ಪೈರ್ ಆಗಬೇಡಿ, ನೀವೆಲ್ಲ ಎಜುಕೇಷನ್ ಮುಗಿಸ್ಕೊಂಡೇ ಬನ್ನಿ. ಫುಲ್ ಟಾಪರ್ಸ್ ಅವರು ಎಜುಕೇಷನಲ್ಲಿ. ವಾಶ್ರೂಮ್ಗೆ ಹೋಗಲಿ, ಬ್ರಷ್ ಮಾಡ್ತಿರ್ಲಿ, ಬುಕ್ ತೊಗೊಂಡು ಹೋಗೋದು. ನನಗೆ ಅವ್ರು ನೋಡಿನೇ ಜಿಗುಪ್ಸೆ ಎಜುಕೇಷನ್ ಮೇಲೆ. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಸಿನಿಮಾ ನೋಡಿದ್ರೆ ಅದರಲ್ಲಿ ಬಾಗಿನ ಕೊಟ್ಬಿಟ್ಟು ಪ್ರಪೋಸ್ ಮಾಡ್ತಾರೆ. ಎಷ್ಟು ರೀತಿಲಿ ಬಿದ್ದಿದ್ದೀರ ಅಂತ ಕೇಳ್ಬೋದಾ ನೀವು? ನಾನು ಕೇಳ್ಬೋದಾ? ಸುಮಾರು ಲೆಕ್ಕ ಹಾಕೋ ಅಷ್ಟೆಲ್ಲ ಏನಿಲ್ಲ. ಇಲ್ಲ, ಮೋಸ ಹೋದವ್ರಿಗೆ ನಾನೇನು ಹೇಳ್ತೀನಿ ಗೊತ್ತಾ, ಖುಷಿ ಪಡಿ. ಯಾಕಂದರೆ ನೀವು ಮೋಸ ಹೋಗಿದ್ದೀರಾ ಅಂದರೆ ದೇ ಆರ್ ನಾಟ್ ಯುವರ್. It's okay if two people are okay with just living together and loving each other, let them. ನಮ್ಮ ಲವ್ನ ನಾವು ಹೇಳ್ಕೊಳ್ಳೋದಕ್ಕಿಂತ ಬೇರೆಯವ್ರ ಲವ್ನ ತಗೊಂಡೋಗಿ ಹೇಳೋದಿದೆಯಲ್ಲ. ಬಟ್ ಫಸ್ಟು ಬ್ರೇಕಪ್ ಆಗ್ತಿದ್ದಂಗೆ ಫಸ್ಟು ತುಂಬ ಫೀಲ್ ಮಾಡ್ಕೊಂಡು ಹರ್ಟ್ ಮಾಡ್ಕೊಂಡು ಅಳೋದು ಹೆಣ್ಮಕ್ಳು. ಬಟ್ ಅವ್ರು ಬೇಗ ರೀಗೇನ್ ಆಗಿ ಹೋಗ್ತಾರೆ. ಬಟ್ ಗಂಡ್ಮಕ್ಳು ಸ್ಟಾರ್ಟಿಂಗ್ ಖುಷಿಯಾಗಿರ್ತಾರೆ, ಆಮೇಲೆ ಹೋಗ್ತಾ ಹೋಗ್ತಾ ಫುಲ್ಲು ಅದೇ. ಜೊತೆಗೆ ನೀನು ಸೇರಿ ಬರುತ್ತಿರೆ ಜಗವಾ ಮೆಟ್ಟಿ ನಾನಿಲ್ಲುವೆ, ಒಲಿದ ನೀನು ನಕ್ಕು ನಲಿದರೆ ಏನೇ ಬರಲಿ ನಾ ಗೆಲ್ಲುವೆ. ವೆಲ್ಕಮ್ ಟು ಸಿನಿಮಾ ಎಕ್ಸ್ಪ್ರೆಸ್. ನಾನು ಈಶಾ ಅಂತ. ಸೀಸನ್ಸ್ ಬಗ್ಗೆ ಕೇಳಿದ್ದೀವಿ, ಬಟ್ ಲವ್ವಲ್ಲಿ ಸೀಸನ್ಸ್ ಬಗ್ಗೆ ನಮ್ಮ ಡೈರೆಕ್ಟರ್ ಕೃತ್ವಿಕ್ ಇಂದ ಶುರು ಮಾಡೋಣ. ಅಂದರೆ ಸೀಸನ್ಸ್ ನಥಿಂಗ್ ಬಟ್ ಒಂದು ಫೇಸಸ್ನ ಮೆಟಫಾರ್ ತಗೊಂಡು ಹೇಳಕ್ಕೆ ಕೊಟ್ಟಿರೋದು ಇದು ಲವ್ ಸೀಸನ್ಸ್ ಸಿನಿಮಾ. ಸೊ ಪ್ರತಿಯೊಂದು ಲೈಫಲ್ಲಿ ಫೇಸಸ್ಸು ನಮಗೆ ಯಾವ್ಯಾವ ರೀತಿ ಒಂದು ಫೀಲ್ ಕೊಡುತ್ತೆ. ಒಂದೊಂದು ಫೇಸ್ ಒಂದೊಂದು ಫೀಲ್ ಕೊಡೋ ಚಾನ್ಸಸ್ ಇರುತ್ತೆ. ಅದು ಡೆಸ್ಟಿನಿ ಅವ್ರಿಗೆ ಹೇಗೆ ಪ್ಲ್ಯಾನ್ ಮಾಡಿರುತ್ತೋ ಹಾಗೆ. ರಿಯಾಲಿಟಿಗೆ ತೊಗೊಂಡೋದ್ರೆ ಲವ್ಗೆ ಸೀಸನ್ ಇದೆಯಾ ಅಂತ? ಹೌದಾ, ಲವ್ಗೆ ಸೀಸನ್ ಇಲ್ಲ. ಬಟ್ ಲವ್ ಅಂತ ತಗೊಂಡಾಗ ಒಂದೊಂದು ಫೇಸಸ್ಸಲ್ಲಿ ಒಂದೊಂದು ರೀತಿ ಲವ್ ನಮಗೆ ಒಂದೊಂದು ಫೀಲ್ ಕೊಡುತ್ತೆ. ಸೊ ಫೀಲಲ್ಲಿ ಸಮ್ಮರು, ರೈನಿ, ವಿಂಟರು, ಸ್ಪ್ರಿಂಗು ಇನ್ನೇನಾದ್ರು ಆ್ಯಡ್ ಮಾಡ್ತೀರಾ? ಅದು ಏನು ಬೇಕಾದ್ರೂ ಫೀಲ್ ಕೊಡ್ಬೋದು. ಈಗ ಅವ್ರಿಗೆ ಒಂದು ಸಮ್ಮರ್ ಫೀಲ್ ಕೊಡ್ಬೋದು ಆ ಒಂದು ಫೇಸು, ಅಥವಾ ವಿಂಟರ್ ಫೀಲ್ ಕೊಡ್ಬೋದು. ಸೊ ಅದು ಅವ್ರು ಫೀಲ್ ಮಾಡಿರೋರಿಗೆ ಗೊತ್ತಾಗುತ್ತೆ. ಬಟ್ ಇದರಲ್ಲಿ ನಮ್ಮ ಹೀರೋ ಅದೇನು ಡಿಫ್ರೆಂಟ್ ಟೈಪ್ ಆಫ್ ಸೀಸನ್ ಏನೇನು ಫೀಲ್ ಕೊಡುತ್ತೋ ಅವನು ಡಿಫ್ರೆಂಟ್ ಫೇಸಸಲ್ಲಿ ಅದನ್ನು ಫೀಲ್ ಮಾಡಿರ್ತಾನೆ. ಸೊ ಅವ್ರು ಯಾವ ಸೀಸನ್ ಆ್ಯಕ್ಚುಲಿ? ಹೀರೋ ಬಂದು ಯಾವ ಸೀಸನ್? ಹೀರೋ ಇಸ್ ದ ಲವ್. ಹೀರೋ ಇಸ್ ದ ಮುಕುಂದ್ ಅವರೇ ಲವ್ ಸೀಸನ್ಸ್ ಹೀರೋ. ಸೊ ನೀವು ಯಾವ್ಯಾವ ಸೀಸನ್ನ ಫೇಸ್ ಮಾಡ್ತೀರಾ ಲೈಫಲ್ಲಿ? ಎಲ್ಲ ಸೀಸನ್ಸ್ನು ಫೇಸ್ ಮಾಡಿದ್ದೀನಿ ಲವ್ವಲ್ಲಿ. ಲವ್ವಲ್ಲಿ. ಓಕೆ, ಕೆನ್ ಯು ಎಕ್ಸ್ಪ್ಲೇನ್ ಹೌ ಲವ್ ವರ್ಕ್ಸ್ ಇನ್ ಡಿಫ್ರೆಂಟ್ ಸೀಸನ್ಸ್? ಅಂದರೆ ಸೀಸನ್ಸ್ ಅನ್ನೋದನ್ನ ಮೆಟಫಾರಿಕಾಗಿ ಇಟ್ಕೊಂಡು ಪ್ಲ್ಯಾನ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಡಿಫ್ರೆಂಟ್ ಫೇಸಸ್ ಆಫ್ ಲವ್ ಅಂತ ಹೇಳ್ತಾರೆ, ಇಲ್ಲ ಡಿಫ್ರೆಂಟ್ ಫೇಸಸ್ ಆಫ್ ಲೈಫ್. ಚಿಕ್ಕ 16 ವರ್ಷದ ಹುಡುಗ ಮೆಚ್ಯೂರ್ ಏಜ್ ಬರುತ್ತಲ್ಲ ಆ ಏಜು, ಇಲ್ಲ ಇನ್ನೊಂದು ಡಿಗ್ರಿ ಟೈಮ್ ಏಜು, ಇಲ್ಲ ಆಫ್ಟರ್ 30. ಸೊ ಈ ಥರ ಎಕ್ಸ್ಪೀರಿಯನ್ಸ್ ಲವ್ ಬೇರೆ ಬೇರೆ ಡಿಫ್ರೆಂಟ್ ಫೇಸ್ ಆಫ್ ಲವ್ ಅಂತ ಹೇಳ್ತಾರಲ್ಲ, ಅದನ್ನು ಮೆಟಫಾರಿಕಾಗಿ ಇಟ್ಕೊಂಡು ಸೀಸನ್ಸ್ ಅಂತ ಬ್ಲೆಂಡ್ ಮಾಡಿದ್ವಿ. ಓಕೆ, ಯಾವ ಸೀಸನಲ್ಲಿ ನಿಮ್ಗೆ ಇದು ಹೊಳೀತು ಲವ್ ಸೀಸನ್ಸ್ ಬರೀಬೇಕು ಅಂತ? ನನಗೆ ಮೋಸ್ಟ್ ಪ್ರೊಬಾಬ್ಲಿ ಸಮ್ಮರ್ ಅನ್ಸುತ್ತೆ. ಸಮ್ಮರ್ ಟೈಮಲ್ಲೇ ನನಗೆ ಎವ್ರಿ ಒನ್ ಲೈಕ್ ಸಮ್ಮರ್ ಹಾಲಿಡೇಸಲ್ಲಿ ನೀವು ಸಮ್ಮರ್ ಲವ್ ಬಗ್ಗೆ ಸಮ್ಮರಲ್ಲಿ ಬಂದ್ರಿ. ಆ ಟೈಮಲ್ಲಿ ಒಂದು ಥಾಟ್ ಬಂದಿದ್ದು, ಸ್ಮಾಲ್ ಡಿಸ್ಕಷನ್ ಶುರು ಆಗಿದ್ದು, ಒಂದು ಈ ಸಲ ಒಂದು ಲವ್ ಜಾನ್ರಾ ಸಿನಿಮಾ ಮಾಡೋಣ ಅಂತೇಳಿ. ಇದು ನಿಮ್ಮ ಡೆಬ್ಯೂನಾ? ಇದು ಡೆಬ್ಯೂ ಡೈರೆಕ್ಷನ್. ಸೊ ಸ್ಟಾರ್ಟಿಂಗಲ್ಲೇ ಲವ್ ಅಲ್ಲೇ ಗೆಲ್ಲೋಣ ಅಂತ. ಓಕೆ, ಫಸ್ಟ್ ಸಿನಿಮಾಲೇ 3 ಜನ ಹೀರೋಯಿನ್ಸ್. ಓಕೆ, ಅದಕ್ಕೂ ನಿಮ್ಮ 3 ಜನ ಹೀರೋಯಿನ್ಸ್ ಖುಷಿನ, ನಿಮ್ಮ ಕತೆ ಖುಷಿನ, ನಿಮ್ಮ ಡೈರೆಕ್ಟರ್ ಖುಷಿನ? ನನಗೆ ಇವಾಗ 3 ಸೀಸನ್ಸಲ್ಲಿ ಯಾವ ಸೀಸನ್ ಅಂತ ಹುಡ್ಕೊಂಡು ಹೋಗ್ತಾ ಇದ್ರ? ಒಂದೊಂದು ಸೀಸನ್ ಒಂದೊಂದು ಹೀರೋಯಿನ್ ಹುಡುಕಿದ್ರ? ಅದು ಹಂಗೆ ಆಯಿತು. ಕ್ಯಾಸ್ಟಿಂಗ್ ಮಾಡೋ ಟೈಮಲ್ಲೂ ಅಷ್ಟೇ, ಒಂದೊಂದು ಸೀಸನ್ಗೆ ಒಂದೊಂದು ಕ್ಯಾರೆಕ್ಟರ್ಗೆ ಕ್ಯಾಸ್ಟಿಂಗ್ ಮಾಡೋ ಅಷ್ಟರಲ್ಲೇ ನನಗೆ 2.5 months ಹೋಗ್ತಿತ್ತು. ಯಾಕಂದರೆ ಆ ರೋಲ್ಸ್ ಹಂಗೆ ಚಾಲೆಂಜಿಂಗ್ ಆಗಿದೆ. ಈಗ ಚಂದನಾ ಗೌಡ ಅವ್ರು ಮಾಡಿರೋ ರೋಲ್ ಆಗಿರ್ಬೋದು, ಶ್ವೇತಾ ಕೊಗ್ಲೂರ್ ಅವ್ರು ಮಾಡಿರೋ ರೋಲ್ ಆಗಿರ್ಬೋದು,
ದಿಯಾ ಕೀರ್ತಿ ಅವ್ರು ಮಾಡಿರೋ ರೋಲ್ ಆಗಿರ್ಬೋದು, ಅದು ಚಾಲೆಂಜಿಂಗ್ ಆಗಿ ಇದ್ದಿದ್ರಿಂದ ಯಾರು ಅಷ್ಟು ಈಸಿಯಾಗಿ ಒಂದಷ್ಟು ಜನ ಒಪ್ಕೊಳ್ಳಿಲ್ಲ. ಸೊ ನನಗೆ ಸೀಸನ್ಗಳೇ ಪಾಸ್ ಆಗೋಯ್ತು ಅವ್ರನ್ನ ಕಾಸ್ಟ್ ಮಾಡಿ ಒಪ್ಸಿ ಕರ್ಕೊಂಬರೋ. ನೋಡಿದ್ರ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಅಂದ್ರೆ ನೀವು ಬರ್ದಿರೋ ಲವ್ ಸ್ಟೋರಿ ಬಗ್ಗೆ ಹೇಗೆ ಕಾಸ್ಟಿಂಗ್ ಮಾಡಿದ್ರು ನನ್ಗೆ ಗೊತ್ತಾಗಿತ್ತು. ಬಿಕಾಸ್ ಎಲ್ಲ ಸೀಸನ್ ಅಲ್ಲೇ ವರ್ಕ್ ಆಗಿದೆ. ನೀವು ರೇಂಜ್ ಬೇರೆ, ನಿಮ್ದು ರೇಂಜ್ ನ ಎಲ್ಲರ ರೇಂಜ್ ನ ನೀವು ಗೇಜ್ ಮಾಡ್ಬಿಡ್ತೀರಾ. ಯಾಕೆ ಲವ್ ಸಬ್ಜೆಕ್ಟ್ ಅಂತ ಲೈಕ್ ಓಕೆ ಯು ಸೆಡ್ ನಾನು ಸ್ಟಾರ್ಟ್ ಮಾಡಿದ ಸಮಸ್ಯೆ ಎಷ್ಟು ಸೀಸನ್ಸ್ ಪಾಸ್ ಮಾಡಿದ್ರಿ ನಿಮ್ಮ ಅಂದರೆ ಎಲ್ಲರೂ ಲವ್ ಫಿಕ್ಷನ್ ಆಗಲ್ಲ. ಸೊ ಒಂದು ರಿಯಾಲಿಟಿ ಬೇಸ್ಡ್ ಇಟ್ಕೊಂಡೆ ಏನೋ ರಿಯಲ್ ಇನ್ಸಿಡೆಂಟ್ಸ್ ಇಟ್ಕೊಂಡು ಅಂತ ಯಾವ ಕಥೆನ ಆರಿಸ್ಕೊಂಡು ನೀವು ಈ ಕಥೆನ ಬರೆದಿದ್ದೀರಾ ಲವ್ ಸೀಸನ್ಸ್? ಅಂದರೆ ಇದು ಕಂಪ್ಲೀಟ್ ರಿಯಲಿಸ್ಟಿಕ್ ಅಪ್ರೋಚೇ ಇರೋದು ಸಿನಿಮಾ. ನಿಮಗೆ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ಮೇಕಿಂಗ್ ವೈಸ್ ಅದನ್ನು ಪ್ರೆಸೆಂಟ್ ಮಾಡಿರೋದಾಗಿರ್ಬೋದು. ಸೊ ಅದು ನೀವು ರಿಯಲ್ ಆಗಿ ನೋಡ್ತಿದ್ದೀನಿ ನಾನು ಅನ್ನೋ ಒಂದು ಫೀಲೇ ಬರುತ್ತೆ, ಅದು ಸಿನಿಮಾ ನೋಡ್ತಿದ್ದೀನಿ ನಾನು ಅಂತ ಅನಿಸಲ್ಲ. ಸೊ ಆ ಎಮೋಷನ್ನ ಒಂದು ಕಟ್ಕೊಟ್ಟಿರೋ ರೀತಿನೂ ಅಷ್ಟೇ ನಿಮಗೆ ತುಂಬ ರಿಯಲಿಸ್ಟಿಕ್ ಅಪ್ರೋಚ್ ಅನಿಸುತ್ತೆ. ಸೊ ದಟ್ ಆ ಥರ ಒಂದು ನನಗೊಂದು ಎಲಿಮೆಂಟ್ ಇತ್ತು, ನಂಬಿಕೆ ಅನ್ನೋದು ನಾನು ಟ್ರೈಲರಲ್ಲೂ ಅದೇ ಹೇಳಿದ್ದೀನಿ. ನಂಬಿಕೆ ಅನ್ನೋದು ತುಂಬ ಚಿಕ್ಕ ಪದ, ಆದರೆ ನಮ್ಮ ಜೀವನದಲ್ಲಿ ತುಂಬ ದೊಡ್ಡದಾಗಿ ಪರಿಣಾಮ ಬೀರುತ್ತೆ ಅಂತ. ಸೊ ಅದೊಂಥರ ಬುನಾದಿ ಇದ್ದಂಗೆ ನಮ್ಮ ಮನುಷ್ಯತ್ವದ ಅಸ್ತಿತ್ವ ಆಗಿರ್ಬೋದು, ಈ ಒಂದು ಸಂಬಂಧಗಳ ಅಸ್ತಿತ್ವ ಆಗಿರ್ಬೋದು. ನಂಬಿಕೆ ಅನ್ನೋದು ಒಂಥರ ಬುನಾದಿ ಇದ್ದಂಗೆ, ಅದು ಎಷ್ಟು ಗಟ್ಟಿಯಾಗಿರುತ್ತೋ ಅದ್ರ ಮೇಲೆ ನಾವು ಎಷ್ಟು ಫ್ಲೋರ್ಗಳನ್ನ ಬೇಕಾದರೂ ನಿಲ್ಲಿಸ್ಬೋದು. ಸೊ ಅದು ನನಗೆ ತುಂಬ ಕಾಡ್ದಂಥ ವಿಷಯ. ಇವಾಗ ಯಾರೂ ಆ ನಂಬಿಕೆಗಳನ್ನ ಉಳಿಸ್ಕೊತಿಲ್ಲ, ನಂಬಿಕೆ ದ್ರೋಹ ಮಾಡ್ತೀವಿ. ನಾಟ್ ಓನ್ಲಿ ಇನ್ ರಿಲೇಷನ್ಶಿಪ್, ವ್ಯವಹಾರ ಆಗ್ಬೋದು, ಒಂದಷ್ಟು ಬೇರೆ ಬೇರೆ ಸರ್ಟೈನ್ ಥಿಂಗ್ಸ್ ಆಗಿರ್ಬೋದು. ಸೊ ಇದು ನನಗೆ ಕಾಡ್ತು. ಓಕೆ, ಇದನ್ನು ನಾನು ಪ್ರೆಸೆಂಟ್ ಮಾಡಬೇಕು ಅಂತ ತಗೊಂಡಾಗ ಓಕೆ ಲವ್ ಈಸ್ ಯೂನಿವರ್ಸಲ್ ಅಲ್ವಾ, ಸೊ ಬೇಗ ಕನೆಕ್ಟ್ ಆಗಿಬಿಡುತ್ತೆ ಪ್ರತಿಯೊಬ್ಬರಿಗೂ ಪ್ರೀತಿ ಅನ್ನೋದು. ಸೊ ಇದನ್ನೇ ನಾನು ಬೇಕಾದರೆ ಕ್ರೈಮೋ ಅಥವಾ ಇನ್ನೊಂದೇನೋ ಹಾರರು ಹಿಡ್ಕೊಂಡು ಪ್ರೆಸೆಂಟ್ ಮಾಡ್ಬೋದು, ಆಗಲ್ಲ ಅಂತಲ್ಲ. ಬಟ್ ನಿಮಗೆ ಲವ್ ಅನ್ನೋದು ಎಲ್ಲ ಏಜವ್ರಿಗೂ ಒಂದು ತಟ್ಟುಬಿಡುತ್ತೆ, ಬೇಗ ಮನ್ಸಿಗೆ ತಟ್ಟುಬಿಡುತ್ತೆ. ನನಗೆ ಇವರು ಜಯತೀರ್ಥ ಸರ್ ತುಂಬ ಚೆನ್ನಾಗಿ ಒಂದು ಇಂಟರ್ವ್ಯೂವಲ್ಲಿ ಹೇಳಿದರು. ಸೊ ಬೆಸ್ಟ್ ಜಾನ್ರಾ ಇನ್ ದ ವರ್ಲ್ಡ್ ಅಂದರೆ ಅದು ಹ್ಯೂಮನ್ ಎಮೋಷನ್ಸು. ಸೊ ಅದು ಎಲ್ಲರೂ ಮನಸ್ಸನ್ನು ಬೇಗ ತಟ್ಬಿಡುತ್ತೆ ಅಂತೇಳಿ. ಸೊ ಅದಕ್ಕೆ ಅದನ್ನು ಚೂಸ್ ಮಾಡಿಕೊಂಡೆ ನಾನು ಲವ್ನ. ಓಕೆ, ಬಟ್ ನೀವು ಹೇಳಿದ್ರ ನಂಬಿಕೆ ಅಂತ, ಅದು ವರ್ಡ್ ಅದ್ರ ಬಗ್ಗೆ ನಿಮಗೆ ನ್ಯೂ ಕಮರ್ಸ್ ಮೇಲೆ ಹೇಗೆ ನಂಬಿಕೆ ಬಂತು? ಬಿಕಾಸ್ ಎಲ್ಲರೂ ನ್ಯೂ ಕಮರ್ಸ್. ಹೌದು, ಅಂದರೆ ನಾನು ಒಬ್ಬ ನ್ಯೂ ಕಮರ್ ಅಲ್ವಾ, ಅದಕ್ಕೆ ಹೇಳಿದ್ದು ನ್ಯೂ ಕಮರ್ ಆಗಿ ನಿಮ್ಗೆ ನ್ಯೂ ಕಮರ್. ಸೊ ಹೇಗೆ ಅಂದರೆ ಈಗ ನಮಗೆ ಕೆಲವೊಂದು ಡೆಸ್ಟಿನಿ ಪ್ಲ್ಯಾನ್ ಮಾಡಿಕೊಡುತ್ತೆ. ಈಗ ಹಂಗಂತ ನನಗೆ ಸ್ಟಾರ್ ಜೊತೆ ವರ್ಕ್ ಮಾಡಬೇಕು ಆಸೆ ಇರಲಿಲ್ಲ ಅಂತಂದರೆ ಅದು ತಪ್ಪಾಗುತ್ತೆ. ಐ ಆಮ್ ವೆರಿ ಆನೆಸ್ಟ್. ನಮಗೆ ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಫಸ್ಟ್ ಸಿನಿಮಾಲೇ ಔಟ್ ಆಫ್ ದಿ ಬೌಂಡ್ರಿ ಹೊಡಿಬೇಕು ಅಂದರೆ ನಮಗೆ ಸ್ಟಾರ್ ಇದ್ದುಬಿಟ್ರೆ ಒಂದು ಸ್ವಲ್ಪ ಈಸಿ, ಹೊಸಬ್ರಾದರೆ ಕಷ್ಟ. ಬಟ್ ಡೆಸ್ಟಿನಿ ಪ್ಲ್ಯಾನ್ ಮಾಡುತ್ತೆ ನಮಗೆ. ಸೊ ನನಗೆ ಡೆಸ್ಟಿನಿ ನಾನು ಹೊಸಬ್ರ ಜೊತೆನೇ ಮಾಡಬೇಕು ಅನ್ನೋದೊಂದು ಪ್ಲ್ಯಾನ್ ಮಾಡಿತ್ತು ಅನಿಸುತ್ತೆ. ಹಾಗಾಗಿ ಮುಕುಂದ್ ಅವರು ನನಗೆ ಒಂದು ಶಾರ್ಟ್ ಫಿಲಿಮ್ ಮೂಲಕ ಪರಿಚಯ ಆಗಿರೋ. ನಾನು ಅವರು ಶಾರ್ಟ್ ಫಿಲಿಮ್ ಮಾಡಿದ್ವಿ MRF ಅಂತ. ಸೊ ದಟ್ ಅವರ ನಮ್ಮ ಒಂದು ಕಾಂಬಿನೇಷನ್ ಫಸ್ಟು ಟಚ್ ಆಗಿದ್ದು. ಸೊ ಅಲ್ಲಿಂದ ಅವರು ನಾವು ಮಾಡಬೇಕು ಅಂದ್ಕೊಂಡಾಗ ಅಫ್ಕೋರ್ಸ್ ಡೆಬ್ಯೂ ಪ್ರೊಡ್ಯೂಸರೇ, ಪ್ರೊಡಕ್ಷನ್ ಹೌಸು ಡೆಬ್ಯೂನೇ ಸಿಕ್ತು ನಮಗೆ. ಅದಾದಮೇಲೆ ನಾನು ಕೂಡ ಅಪ್ರೋಚ್ ಮಾಡಬೇಕಾದ್ರೆ ಇನಿಷಿಯಲಿ ಈಗ ಮುಕುಂದ್ ಅವರು ಹೊಸಬ್ರು, ನನಗೆ ರೆಸ್ಪಾನ್ಸಿಬಿಲಿಟಿ ಇದೆ, ಅವ್ರನ್ನ ಪ್ರೆಸೆಂಟ್ ಮಾಡಬೇಕು ಜನರ ಮುಂದೆ ಅಂತ. ಆಗ ನನಗೆ ಫಸ್ಟ್ ಥಾಟ್ ಬಂದಿದ್ದೆ, ಓಕೆ ನೋನ್ ಆರ್ಟಿಸ್ಟ್ಗಳನ್ನ ಇಟ್ಕೊಳ್ಳೋಣ ಒಂದಷ್ಟು ಜನ ಕ್ಯಾರೆಕ್ಟರ್ಸ್ಗೆ ಅಂತೇಳಿ ಅಂದ್ಕೊಂಡು ಒಂದಷ್ಟು ಅಪ್ರೋಚಸ್ ಮಾಡಿದೆ. ಮತ್ತೆ ಅಲ್ಲಿ ಸ್ಟಿಲ್ ನನಗೆ ಡೆಸ್ಟಿನಿ ಇಲ್ಲ, ನೀನು ಹೊಸಬ್ರನ್ನೇ ಇಟ್ಕೊಂಡು ಮಾಡು ಅಂತೇಳಿ ಸೀಸನ್ ಹೋಗ್ತಾ ಇಲ್ಲ, ಡೆಸ್ಟಿನಿಗೆ ಎಸ್ ಅಂದರೆ ಡೆಸ್ಟಿನಿ ಅನ್ನೋದು ಎಲ್ಲ ಸೀಸನಲ್ಲೂ ಇರುತ್ತಲ್ಲ ಮೇಡಮ್, ಅದನ್ನು. ಸೊ ಅಲ್ಲೂ ಕೂಡ ನನಗೆ ಮತ್ತೆ ಎಲ್ಲ ಹೊಸಬ್ರು. ಬಟ್ ಅದಾದ್ಮೇಲೆ ನನಗೆ ವಾವ್ ಅನ್ನಿಸ್ತು, ಕರೆಕ್ಟ್ ಅಲ್ವಾ, 3 ಜನ ಹೀರೋಯಿನ್ನು, ಡೈರೆಕ್ಟ್ರು, ಹೀರೋ ಪ್ಲಸ್ ಪ್ರೊಡ್ಯೂಸರು. ಸೊ ಇಷ್ಟೂ ಜನ ಡೆಬ್ಯೂ ಆಗಿರೋದು ಒಂಥರ ವಾವ್ ಎಲಿಮೆಂಟ್. ಈಗ ಅವ್ರಿಗೆ ಸಕ್ಸಸ್ ಸಿಗ್ತಾ ಇಲ್ಲ. ಸೊ ಡೆಬ್ಯೂ ಡೈರೆಕ್ಟರ್, ಡೆಬ್ಯೂ ಹೀರೋ, ಡೆಬ್ಯೂ ಪ್ರೊಡಕ್ಷನ್ ಹೌಸ್ ಅವ್ರಿಗೆ ನಿಮಗೆ ಸಕ್ಸಸ್ ಸಿಗ್ತಾ ಇಲ್ಲ, ಮತ್ತು ಜನರನ್ನ ಕನ್ವಿನ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಲೈಫಲ್ಲಿ ಯಾವತ್ತೂ ಚಾಲೆಂಜಸ್ ಇರಬೇಕಲ್ವಾ. ಸೊ ದಟ್ ನಮಗೀಗ ಎನರ್ಜಿ ಒಂದು ಸ್ವಲ್ಪ ಜಾಸ್ತಿನೇ ಇದೆ, ಇರಲಿ ಮಾಡೋಣ ಎಲ್ಲ ಹೊಸಬ್ರು ತಂಡನೇ ಹಿಡ್ಕೊಂಡು ಹೊಸದಾಗಿ. ಸೊ ಒಂದ್ಸರಿ ಗೆದ್ದರೆ ನಮಗೆ ಅದೊಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಗು ಉಳ್ಕೊಂಬಿಡುತ್ತೆ. ನಾವೆಲ್ಲ ಇಷ್ಟು ಜನ ಸೇರಿ ಮಾಡಿದ್ವಿ ಒಂದು ಟೈಮಲ್ಲಿ, ಈ ಥರ ಬಂದು ಏನೋ ಒಂದು ಇನ್ಫ್ಲೂಯೆನ್ಸ್ ಇಲ್ದರ ಗೆದ್ದಿದ್ವಿ ಅಂತ. ಜನರಲಿ ಮುಕುಂದ ಅವರೇ, ನೀವು ಶಾರ್ಟ್ ಫಿಲಮ್ಸ್ ಮಾಡಿಕೊಂಡು ವಾಟ್ ಮೇಡ್ ಯು ಟು ಕಮ್ ಇನ್ ಟು ದ ಇಂಡಸ್ಟ್ರಿ? ಅದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಓಕೆ ಪ್ರೀತಿ ಎಲ್ಲದ್ರ ಮೇಲೂ ಇರುತ್ತೆ ಟು ಡೂ ಸಮಥಿಂಗ್. ಸೊ ನಿಮ್ಮ ಪ್ರೀತಿ ಸಿನಿಮಾ ಮೇಲಿತ್ತು. ಸೊ ವಾಟ್ ಮೇಕ್ ಯು ಟು ಬಿ ಪಾರ್ಟ್ ಆಫ್ ಲವ್ ಸೀಸನ್ಸ್? ಆ್ಯಂಡ್ ಸಿನಿಮಾಗೆ ಹೆಂಗೆ ಇಷ್ಟ ಆಯಿತು ಸಿನಿಮಾ ಮಾಡಬೇಕು ಅನ್ನೋದು, ನನಗೆ 4 ವರ್ಷ ಹುಡುಗನಿದ್ದಾಗಿಂದನೂ ಸಿನಿಮಾ ಅಂದರೆ ಹುಚ್ಚು. ನನಗೆ ಸಿನಿಮಾ ಪ್ರೇಮಿ ನಾನು.
ಸೊ ಅಲ್ಲಿಂದನೇ ನನ್ನ ಜರ್ನಿ, ನಾನು ಏನೇ ಮಾಡಿದ್ರು ಸಿನಿಮಾಗೆ ಏನು ಮಾಡಬೇಕು, ಸಿನಿಮಾಗೆ ನನಗೇನು ಬೇಕು ಸಿನಿಮಾಗೆ ಹೋಗೋಕ್ಕೆ ಅದನ್ನೇ ಮಾಡ್ಕೊಂಡು ಬಂದಿದ್ದೆ. ಲವ್ ಸೀಸನ್ಸ್ ಅಂದರೆ ನಾವು ಡೈರೆಕ್ಟ್ ಹೇಳಿದಂಗೆ ಶಾರ್ಟ್ ಫಿಲಿಮ್ ಒಂದು ಮಾಡಿದ್ವಿ, ಅಲ್ಲಿಂದನೂ ನಾವು ಜರ್ನಿನ ಕಂಟಿನ್ಯೂ ಮಾಡ್ಕೊಳ್ಳೋಣ ಅನ್ನೋ ಒಂದು ಥಾಟ್ ಇತ್ತು. ಒಂದು ಸಿನಿಮಾ ಮಾಡೋಣ ಅಂದಾಗ ಈ ಐಡಿಯಾ ಬಂದು ಇದನ್ನ ಕಂಟಿನ್ಯೂ ಮಾಡ್ತಿದ್ವಿ. ಶ್ವೇತಾ ಕಗ್ಲೂರ್, ವಾಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ನೀವು ಮಾಡೋದು ಅಂತ? ನನ್ನ ಪಾತ್ರದ ಹೆಸರು ಬಂದು ರಶಿಕಾ ಅಂತ. ಇದು ಒಂದು ಬಬ್ಲಿ ಕ್ಯಾರೆಕ್ಟರ್. ಸೊ ನಿಮ್ದು ಯಾವ ಸೀಸನ್ ಹೋಲಿಸ್ಕೋತೀರಾ? ಅದು ಸಿನಿಮಾ ನೋಡಬೇಕು. ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ನೀವು ಯಾವ ಸೀಸನ್ ಹೋಲಿಸ್ಕೋತೀರಾ? ರೈಟಾಗಿ ಹೇಳ್ಬೇಕಂತಿಲ್ಲ, ರಾಂಗ್ ಆಗು ಹೇಳಿ. ಟ್ರೂತ್ ಆರ್ ಡೇರ್? ಆಪೋಸಿಟ್ ಸೀಸನ್ ಹೇಳ್ಬಿಡಿ ಅಷ್ಟೇ. ನೋ, ಶೀಸ್ ಟೆಲಿಂಗ್ ಫ್ರಮ್ ದ ಹಾರ್ಟ್. ಲವಲ್ ಸುಳ್ಳು ಹೇಳಂಗಿಲ್ಲ. ಟೆಲ್ ಮಿ, ಇಟ್ಸ್ ಓಕೆ. ಐ ಥಿಂಕ್ ಸಮ್ಮರ್. ಸಿ ಎವ್ರಿವನ್ ಲವ್ ಸಮ್ಮರ್. ನೀವು ಅವ್ರನ್ನ ಬಿಟ್ಕೊಡ್ತೀರಾ? ಓಕೆ, ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟಿದ್ದೀರಾ. ಸೊ ಯು ಕಮ್ ಫ್ರಮ್ ಅ ಸೀರಿಯಲ್ ಬ್ಯಾಕ್ಗ್ರೌಂಡ್. Yes. ಸೊ ದಿಸ್ ಇಸ್ ಯುವರ್ ಫಸ್ಟ್ ಸಿನಿಮಾ. ಹೌದು, ಸಿನಿಮಾ ಮೊದಲನೇ ಸಿನಿಮಾ. ಇವತ್ತು ಸೀರಿಯಲ್ಗೂ ಸಿನಿಮಾ ಮಾಡೋ ಆ್ಯಕ್ಟಿಂಗ್ ಅಂತ ಒಂದು ಆ್ಯಕ್ಟರ್ ಆಗಿ ಬರ್ತಾ ಇದ್ದೀರಾ. ಬಟ್ ಜನರಲಿ ಟು ಬಿ ಪಾರ್ಟ್ ಆಫ್ ಫಿಲಮ್ ಲೈಕ್ ಲವ್ ಸೀಸನ್ಸು ಫಸ್ಟ್ ಟೈಮ್ ನೀವು ಸಿಲ್ವರ್ ಸ್ಕ್ರೀನ್ಗೆ ಹೇಗೆ ಅನಿಸುತ್ತೆ? ತುಂಬ ಖುಷಿ ಇದೆ, ಬಿಕಾಸ್ ಆ್ಯಕ್ಚುಲಿ ನನಗೆ ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು ಸಿನಿಮಾ ಮಾಡಬೇಕು ಅಂತ. ಸೊ ನನಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ. ಸೊ ಹಾಗೆ ಲುಕ್ ಟೆಸ್ಟ್ ಕೊಟ್ಟೆ. ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣ ಹೀಗೆ ಮನೇಲಿ ಕೇಳಿದೆ, ಸೊ ನಾನು ಈ ಥರ ಆ್ಯಕ್ಟಿಂಗ್ ಮಾಡಬೇಕಂತಿದ್ದೀನಿ, ಒಂದು 2 years ಟೈಮ್ ಕೊಡಿ ಅಂತ. ಬಟ್ ಪೇರೆಂಟ್ಸ್ ಆವಾಗಲೇ ಒಪ್ಕೊಳ್ಳಿಲ್ಲ ನನಗೆ. ಸೊ ಐ ಹ್ಯಾಡ್ ಟು ರಿಕ್ವೆಸ್ಟ್ ದೆಮ್. ಸೊ ಹಾಗೆ ಸೀರಿಯಲ್ಗೆ ಆಫರ್ ಸಿಕ್ತು ನನಗೆ. ಸೀರಿಯಲ್ ಮಾಡಿದೆ, 3-4 ಸೀರಿಯಲ್ ಮಾಡಿದ್ದೀನಿ. ಇವಾಗ ಕಲರ್ಸಲ್ಲಿ ಪ್ರೇಮ ಕಾವ್ಯ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ಐ ಗಾಟ್ ಅನ್ ಆಫರ್, ಈ ಥರ ಒಂದು ಸಿನಿಮಾ ಇದೆ ಮಾಡ್ತೀರಾ ಅಂತ. ಸಂಗೀತಮ್ಮ ಸೀರಿಯಲ್ ಆರ್ಟಿಸ್ಟ್, ಅವರು ಹಿರಿಯ ಕಲಾವಿದೆ, ಅವರು ನನ್ನ ಪ್ರೊಫೈಲ್ನ ನಮ್ಮ ಡೈರೆಕ್ಟರ್ ಸರಿಗೆ ಶೇರ್ ಮಾಡಿ ದೆನ್ ಲುಕ್ ಟೆಸ್ಟ್ ಆಗಿ ಸೊ ಐ ಗಾಟ್ ಇನ್ ಟು ದಿಸ್ ಮೂವಿ. ನನಗೆ ಒಂದು ಕುತೂಹಲ, ನೀವು ಹೇಳ್ತೀರ ಚಿಕ್ಕವರಿಂದ ನಂಗೆ ತುಂಬ ಇಷ್ಟ ಸಿನಿಮಾ ಅಂತ, ಬಟ್ ಯಾಕೆ ಎಂಜಿನಿಯರಿಂಗ್ ಮಾಡಿ ಬರಬೇಕಾಗಿತ್ತು ಅಂತ? ಅವರೆಲ್ಲ ನನ್ನಷ್ಟು ಬೋಲ್ಡ್ ಆಗಿಲ್ಲ. ನನಗಿದು ಬೇಕು ಅಂದಿದ ತಕ್ಷಣ ನಾನು ಡಿಸ್ಕಂಟಿನ್ಯೂ ಮಾಡಿ ಬಂದ್ಬಿಟ್ಟೆ. ಹಾಗಾದ್ರೆ ನೀನು ಚಿಕ್ಕ ವಯಸ್ಸಿಂದನೇ ನೀನು ಸಿನಿಮಾ ಕ್ಯಾಮ್ರಾ ಹಿಡಿಬೇಕಾಗಿತ್ತು. ಇವಾಗ ಚಿಕ್ಕ ವಯಸ್ಸಿಂದ ಇಲ್ಲ, ನಾನೊಂದು 18 years ಅನ್ಸುತ್ತೆ, ನಾನು 2nd year ಅಲ್ಲಿ ಇದ್ದೆ. ನನಗೆ ಯಾವಾಗ ಕ್ಲಾರಿಟಿ ಬಂತು ನನಗಿದೇ ಬೇಕು, ಇದು ಬಿಟ್ಟು ನನಗಿನ್ನೇನು ಬೇಡ ಅಂತ. ಸೊ ನನಗೆ ಇನ್ಸ್ಪೈರ್ ಮಾಡಿದ್ದು ಅಫ್ಕೋರ್ಸ್ ಯಶ್ ಸರ್ ಮತ್ತು ಅವ್ರದ್ದು ವೀಕೆಂಡ್ ವಿತ್ ರಮೇಶ್ ಆ ಎಪಿಸೋಡು. ಸೊ ಅದರಲ್ಲಿ ಅವ್ರು ಹೇಳಿದ್ರಲ್ಲ, ನಾನು 2nd PUC ಕಂಪ್ಲೀಟ್ ಮಾಡೋದಕ್ಕೂ ಅಥವಾ ಡಿಗ್ರಿ ಮಾಡ್ಕೊಂಡು ನಂಗೆ ಸಿನಿಮಾ ಬರೋದಕ್ಕೂ ಆ್ಯಕ್ಟ್ರ್ ಆಪರ್ಚುನಿಟಿ ನಂಗೆ ಯಾರು ಕೊಡಲ್ಲ, ಡಿಗ್ರಿ ಇದೆ ಅಂತ. ಸೊ ಅದೇ ಟೈಮ್ನ ನಾನು ಇಲ್ಲ ಹಾಕಿದ್ರೆ ಅಟ್ಲೀಸ್ಟ್ ಇಲ್ಲಿ ಏನೋ ಒಂದು ಬಿಲ್ಡ್ ಮಾಡ್ಕೊಬೋದಲ್ಲ ನೆಟ್ವರ್ಕು ಅಂತ ಅನಿಸಿದಾಗ ಅದು ನನಗೆ ಒಂಥರ ಎನ್ಲೈಟ್ಮೆಂಟ್ ಅನ್ನಿಸ್ತು. ನಾನು ಅಷ್ಟೇ ಅದು ನೋಡ್ತಿದ್ದಂಗೆ 2nd PUC ಡಿಸ್ಕಂಟಿನ್ಯೂ ಮಾಡಿ ಬಂದ್ಬಿಟ್ಟೆ. ಎಷ್ಟು ರಮೇಶ್ ವೀಕೆಂಡ್ ವಿತ್ ರಮೇಶ್ ನೋಡಿ ನಾನು ಆ ಡಿಸಿಷನ್ ತಗೊಂಡಿದ್ದು ಅವ್ರದ್ದು ಆ ಮಾತಿಂದ ಇನ್ಸ್ಪೈರ್ ಆಗಿನೇ. ಬಟ್ ನೀವ್ಯಾರು ಇನ್ಸ್ಪೈರ್ ಆಗಬೇಡಿ, ನೀವೆಲ್ಲ ಎಜುಕೇಶನ್ ಮುಗಿಸ್ಕೊಂಡೇ ಬನ್ನಿ. ಎಷ್ಟು ಈ ಮಾತು ಕೇಳಿದ್ರೆ ಮಗನೇ ಓದ್ಕೊಂಡು ಬಾ ಅಂತಾರೆ ವಾಪಸ್. ಶ್ವೇತಾ ಬಗ್ಗೆ ಹೇಳಬೇಕು ಅಂದರೆ ನಿಮ್ಮ ಕ್ಯಾರೆಕ್ಟ್ರು, ನಿಮ್ಮ ಎಕ್ಸ್ಪೀರಿಯನ್ಸು, ಅಂದರೆ ಆ್ಯಸ್ ಅ ಚೈಲ್ಡ್ ವಾಟ್ ಇನ್ಸ್ಪೈರ್ಸ್ ಯು ಟು ಬಿ ಪಾರ್ಟ್ ಆಫ್ ಸಿನಿಮಾ ಅಂತ ಅನಿಸುತ್ತೆ? ನಾನು ಆ್ಯಕ್ಚುಲಿ 4th ಸ್ಟ್ಯಾಂಡರ್ಡಿಂದ ನಾನು ಭರತನಾಟ್ಯ ಕಲ್ತಿದ್ದೀನಿ. ಹಾಗೆ ಶಾಸ್ತ್ರೀಯ ಸಂಗೀತ ಅದೆರಡು ನಾನು ಸೀನಿಯರ್ಸ್ ಎಕ್ಸಾಮ್ಸ್ ಎಲ್ಲ ಮುಗಿಸಿದ್ದೀನಿ. ಸೊ ಅದು ಹಾಗೆ ಕಂಟಿನ್ಯೂ ಆಗ್ತಾ ಹೋಯಿತು. ಲೈಕ್ ಸ್ಕೂಲ್ಸಲ್ಲೂ ಆಗಿರ್ಬೋದು, ನಾ ಕಾಲೇಜಸಲ್ಲೂ ಅಷ್ಟೇ ಕಾಂಪಿಟೇಷನ್ಸ್ ಕೊಡ್ತಾ ಅದರಲ್ಲಿ ಒಲವು ನನಗೆ ಜಾಸ್ತಿ ಹೋಯಿತು. ಸೊ ಬಟ್ ಪೇರೆಂಟ್ಸಿಗೆ ನಾನು ಇಂಜಿನಿಯರಿಂಗ್ ಮಾಡಬೇಕಂತ ಕನಸಿತ್ತು. ಸೊ ಅವರ ಕನಸನ್ನು ನನಸು ಮಾಡೋಣ ಅಂತ ಅಲ್ಲೇ ಫಸ್ಟ್ ಪ್ರೀತಿ ಬರೋದು. ಫಸ್ಟ್ ಸೀಸನ್ ಆಫ್ ಲವ್ ಕಮ್ಸ್ ಫ್ರಮ್ ಹೋಮ್. ಸೊ ಅವ್ರ ಕನಸು ನನಸು ಮಾಡಿ ಇಂಜಿನಿಯರಿಂಗ್ ಮುಗಿಸಿ ಇವಾಗ ನನ್ನ ಪ್ಯಾಷನ್ನ ಫಾಲೋ ಮಾಡ್ತಾ ಇದ್ದೀನಿ. ವೆರಿ ನೈಸ್. ಈ ಲವ್ ಸೀಸನ್ಸ್ ಅಂತ ಸರೌಂಡಿಂಗಲ್ಲಿ ಇದ್ದಾಗ ನೀವು ಯಾವ ಸೀಸನ್ಗೆ ಬರ್ತೀರಾ ಅಂತ ಕೇಳೋದು ಒಂದು ಇದಿದೆ, ಹೇಳಿ. ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ, ಡೈರೆಕ್ಟರ್ ಹೇಳ್ಬೇಕು ನಾನು ಯಾವ ಸೀಸನ್ ಅಂತ ನಿಮಗೆ ಅನಿಸುತ್ತೆ ಅಂತ. ನನಗೆ ಶ್ವೇತಾ ಅವ್ರದ್ದು ಮಾತ್ರ ಗೊತ್ತು, ನಿಮ್ಮಿಬ್ರು ಯಾವ ಸೀಸನ್ ಅಂತ ನನಗೆ ಗೊತ್ತಿಲ್ಲ. ಆಡಿಯನ್ಸ್ ಐ ಥಿಂಕ್ ರೇನಿ ಸೀಸನ್ ಅಂತ ನಾನು ಹೇಳ್ತೀನಿ, ಬಿಕಾಸ್ ಪವಿತ್ರ ಅಂತ ನಂದೇನು ಪಾತ್ರ ಇದೆ ಅಷ್ಟು ಒಂದು ಇಂಪಾರ್ಟೆನ್ಸ್ ಇದೆ. ಸೊ ಐ ಥಿಂಕ್ ರೇನಿ ಸೀಸನ್ಗೆ ನಾನು ಕಂಪೇರ್ ಮಾಡ್ಕೋತೀನಿ. ಓಕೆ, ಬಟ್ ವಾಟ್ ಈಸ್ ಯೋರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವಾಟ್ ಲೆಡ್ ಯು ಟು ಸಿನಿಮಾ ಅಂತ? ಅಗೇನ್ ಇಟ್ ಸ್ಟಾರ್ಟ್ಸ್ ಫ್ರಮ್ ಚೈಲ್ಡ್ಹುಡ್ ಫಾರ್ ಆಲ್ ಆಫ್ ಅಸ್. ಐ ವಾಸ್ ಡೂಯಿಂಗ್ ಭರತನಾಟ್ಯಂ. ಅದರಲ್ಲಿ ಅಭಿನಯ ಅನ್ನೋ ಒಂದು ಏನು ಅಂಶ ಇದೆ ಅದು ತುಂಬ ನನಗೆ ಇಷ್ಟ ಆಯಿತು ಡಾನ್ಸ್ಗಿಂತ. ಸೊ ಐ ಥಾಟ್ ಐ ಶುಡ್ ಟೇಕ್ ಅಪ್ ದಿಸ್ ಅಂತ 10th ಸ್ಟ್ಯಾಂಡರ್ಡ್ ಆಗಿದ ತಕ್ಷಣ ಅಲಾಂಗ್ ವಿತ್ ಮೈ PU ನಾನು ಥಿಯೇಟರ್ ಟೀಮ್ಸ್ ಜಾಯ್ನ್ ಆಗೋಕ್ಕೆ ಶುರು ಮಾಡಿದೆ. ಐ ಡಿಡ್ ಥಿಯೇಟರ್ ಫಾರ್ ಲೈಕ್ 2 years. ಅದಾದಮೇಲೆ ಸೀರಿಯಲ್ಸ್ ಮಾಡಿದೆ. ಆ್ಯಂಡ್ ದೆನ್ ಐ ಗಾಟ್ ಇನ್ ಟು ಮಹಾನಟಿ ರಿಯಾಲಿಟಿ ಶೋ. ಇನ್ಫ್ಯಾಕ್ಟ್ ನನಗೆ ಆ ಶೋ ಕೊಟ್ಟಿದ್ದು ಕನಸು ಸಿನಿಮಾ ಮಾಡಬೇಕು ಅಂತ. ಸೊ ಇಟ್ ಸ್ಟಾರ್ಟೆಡ್ ಫ್ರಮ್ ದೇರ್. ಲೈಕ್ ಎ ಕೋ ಆರ್ಟಿಸ್ಟ್
ನಿಮ್ಮ ಬಗ್ಗೆನೂ ತಿಳ್ಕೊಳ್ಳೋ ಆಸೆ. ಅಂದರೆ ನೀವು ಬರೋ ಸಿನಿಮಾಗೆ ಬರೋ ಕಾರಣ ಅಫ್ಕೋರ್ಸ್ ನಿಮ್ಮ ಕ್ಯಾರೆಕ್ಟ್ರು ನಾನು ಅವರೇ ಹೇಳ್ಬಿಡ್ತಾರೆ ನಿಮ್ದು ಯಾವ ಸೀಸನ್ ಅಂತ. ನನಗೆ ಇವ್ರ ಥರ ಎಲ್ಲ ಚಿಕ್ಕಂದಿನಿಂದಲೂ ಡ್ರೀಮ್ ಅಲ್ಲ ನಂದು. ನನ್ನ ತಾಯಿ ಅವರು ಒಂದು ಟೀನೇಜರಲ್ಲಿ ಇರಬೇಕಾದ್ರೆ ಅವ್ರಿಗೊಂದು ಅವಕಾಶ ಬಂದಿರುತ್ತೆ ತೆಲುಗು ಇಂಡಸ್ಟ್ರಿಯಿಂದ. Okay. ಬಟ್ ಕಾರಣಾಂತರಗಳಿಂದ ಅವ್ರು ಹೋಗಿರೋದಿಲ್ಲ. ಸೊ ನಮ್ಮ ಫ್ಯಾಮಿಲಿ ಅಕ್ಕ ಅಣ್ಣ ಅಪ್ಪ ಸ್ವಲ್ಪ ಎಜುಕೇಷನ್ ಫ್ಯಾಮಿಲಿ ಆಗಿರೋದ್ರಿಂದ ನನಗೂ ಅಕ್ಕ ಅಣ್ಣಗೆ ಸ್ವಲ್ಪ ಏಜ್ ಗ್ಯಾಪ್ ಜಾಸ್ತಿ. Okay. ಅವರೆಲ್ಲ ಫುಲ್ ಟಾಪರ್ಸ್ ಅವರು ಎಜುಕೇಷನಲ್ಲಿ. ವಾಶ್ರೂಮ್ಗೆ ಹೋಗಲಿ, ಬ್ರಷ್ ಮಾಡ್ತಿರ್ಲಿ, ಬುಕ್ ತೊಗೊಂಡು ಹೋಗೋದು. ನನಗೆ ಅವ್ರು ನೋಡಿನೇ ಜಿಗುಪ್ಸೆ ಎಜುಕೇಷನ್ ಮೇಲೆ. ಬುಕ್ ಮೇಲೆ ಜಿಗುಪ್ಸೆ ಬಂದಿಲ್ಲ. ಇಲ್ಲ, ಎಜುಕೇಷನ್ ಮೇಲೆ ಜಿಗುಪ್ಸೆ. ಸೊ ಓಕೆ, ಮುಂದೆ ನಾನು ದೊಡ್ಡೋಳಾದ್ಮೇಲೆ ಇವ್ರ ಥರ ಎಜುಕೇಷನ್ ಫೀಲ್ಡ್ ಅಲ್ಲದೆ ಪ್ರೊಫೆಷ್ನಲಿ ಬೇರೆ ಏನಾದರೂ ತೊಗೊಬೇಕು ವಿಭಿನ್ನವಾಗಿ. ನಾನು, ನನ್ನ ರಿಲೇಟಿವ್ಸು, ನನ್ನ ಫ್ಯಾಮಿಲಿ, ನನ್ನ ಸರೌಂಡಿಂಗ್ಸ್ ಯಾರು ಯಾವ ಫೀಲ್ಡ್ಗೆ ಹೋಗಿರೋದಿಲ್ಲ ಅದನ್ನು ಚೂಸ್ ಮಾಡ್ಕೊಬೇಕು ಅನ್ನೋದು ಚಿಕ್ಕವಾಗೆ ಫಿಕ್ಸ್ ಆಗಿತ್ತು. Okay. ವೆನ್ ನಾನು ಹೈಸ್ಕೂಲ್ PU ಹೀಗೆ ಬಂದೆ, ಅವಾಗ ಓಕೆ ಯಾಕೆ ಹೋಗಬಾರ್ದು, ನಾವು ಚಿಕ್ಕಬಳ್ಳಾಪುರ ನನ್ನ ನೇಟಿವ್ ಆಗಿದೆ, ಆ ಕಡೆಯಿಂದ ಸ್ವಲ್ಪ ಕಡಿಮೆ ಈ ಥರ ಒಂದು ಶೈಲಿ, ಈ ಥರ ಒಂದು ಇಂಟ್ರೆಸ್ಟ್ ಕೊಟ್ಟು ಬರೋ ಅಂಥದ್ದು ಇಂಡಸ್ಟ್ರಿಗೆ. ಸೊ ಹಾಗಾಗಿ ಓಕೆ ಯಾಕೆ ಟ್ರೈ ಮಾಡಬಾರ್ದು ನಾನು, ಸೊ ಮಾಡೋಣ ಅಂತ ಆವಾಗ ಆಸೆ ಉಟ್ಕೊಂಡು ಬಂದಿದ್ದು. ಬಟ್ ನಿನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಮೇರಿ ಅಂತ ಕ್ರಿಶ್ಚಿಯನ್ ರೋಲು. ತುಂಬ ಸೆನ್ಸಿಟಿವ್, ಮೃದುವಾದ ಸ್ವಭಾವ, ಸದಾ ಒಳ್ಳೆಯದನ್ನೇ ಬಯಸೋ. ಇವ್ರು ವಿಂಟರೇ ನಾನು ಸೊ ಆ ಥರ ಸದಾ ಒಳ್ಳೆಯದನ್ನೇ ಬಯಸೋ ಅಂತ ಪಾತ್ರ. Okay. ಕನಸಲ್ಲೂ ಕೆಟ್ಟದ್ದನ್ನ ಬಯಸದೆ ನಾನಿವತ್ತು ಒಳ್ಳೆಯದನ್ನೇ ಬಯಸಿದ್ರೆ, ಒಳ್ಳೇದೇ ಮಾಡ್ತಿದ್ರೆ ನನಗೊಂದಿನ ಒಳ್ಳೇದಾಗುತ್ತೆ ಅಂತ ಸದಾ ಒಳ್ಳೆಯದನ್ನೇ ಯೋಚನೆ ಮಾಡುವಂಥ ಒಂದು ಪಾತ್ರ, ಕ್ಯಾರೆಕ್ಟರ್. ಕೃತ್ವಿಕ್ ಎಲ್ಲ ರೀತಿ ಪ್ರೀತಿ ತೋರಿಸ್ತಾನೆ ಇರ್ತಾರೆ ನಮ್ಗೆ. ಇವಾಗ ಒಂಥರ ಪ್ಯಾಟರ್ನ್ ಇದೇನಾ ಪ್ರೀತಿನ ಅಂತ. ಬಟ್ ಜನ್ರೇಷನ್ನು ಪ್ರೀತಿನೂ ಚೇಂಜ್ ಆಗಿದೆ. ಸೀಸನ್ಸ್ ಅಲ್ಲ, ಸೀಸನ್ಸ್ ಆಗೇ ಇದೆ, ಬಟ್ ಜನ್ರೇಷನ್ ಟು ಜನ್ರೇಷನ್ ಪ್ರೀತಿ ಚೇಂಜ್ ಆಗಿದೆ. ಸೊ ನಿಮ್ಮ ಲವ್ ಸೀಸನ್ಸ್ ಮೂಲಕ ಯಾವ ಪಾರ್ಟ್ ಆಫ್ ಜನ್ರೇಷನ್ ನೀ ಪ್ರೀತಿನ ತೋರ್ಸೋಕ್ಕೆ ಇಷ್ಟ? ಅಂದರೆ ನನಗೇನು ಅನಿಸುತ್ತೆ ಮೇಡಮ್, ಜನ್ರೇಷನ್ ಟು ಜನ್ರೇಷನ್ ಅಂತಲ್ಲ, ಅವಾಗಲಿಂದ ತಗೊಂಡ್ರು ಆ ಮನುಷ್ಯನ ವಿಕಾಸದಿಂದ ಶುರುವಿಂದ ಇಲ್ಲಿವರೆಗೂ ತಗೊಂಡ್ರು ಪ್ರೀತಿ ಯಾವತ್ತೂ ಚೇಂಜ್ ಆಗಿಲ್ಲ. ಅದನ್ನು ನೋಡೋವಂಥ ಜನರು ಇದ್ದಾರಲ್ಲ, ಅದನ್ನ ಪರ್ಸ್ಪೆಕ್ಟಿವ್, ಅವ್ರು ನೋಡೋವಂಥ ರೀತಿ ಆಗಿರ್ಬೋದು ಅಥವಾ ಅವರು ಅದನ್ನು ತಗೊಳ್ಳೋವಂಥ ರೀತಿ ಇದೆಯಲ್ಲ, ಸೊ ಇದು ತುಂಬ ಬದಲಾಗ್ತಾ ಬರ್ತಿದೆ. ಪ್ರೀತಿ ಹಾಗೇ ಇದೆ. ಸೊ ನಾನು ಅದನ್ನೇ ಹೇಳಕ್ಕೆ ಹೊರಟಿರೋದು, ಇವಾಗಿನ ಜನ್ರೇಷನ್ ಅವರು ಯಾವ ಪರ್ಸ್ಪೆಕ್ಟಿವಲ್ಲಿ ನೋಡ್ತಿದ್ದಾರಲ್ಲ ಪ್ರೀತಿ ಅನ್ನೋದು, ಸೊ ಅದಲ್ಲ, ಬೇರೆ ಒಂದು ಪರ್ಸ್ಪೆಕ್ಟಿವಲ್ಲಿ. ಅಂದರೆ ಕ್ಯಾರೆಕ್ಟರ್ಸ್ ಅಫ್ಕೋರ್ಸ್ ಒಂದು ಕ್ಯಾರೆಕ್ಟರ್ ಒಂದು ಪರ್ಸ್ಪೆಕ್ಟಿವಲ್ಲಿ ನೋಡ್ತಾ ಇರುತ್ತೆ, ಇನ್ನೊಂದು ಕ್ಯಾರೆಕ್ಟರ್ ಇನ್ನೊಂದು ಪರ್ಸ್ಪೆಕ್ಟಿವಲ್ಲಿ ನೋಡ್ತಾ ಇರುತ್ತೆ. ಯಾವ ಪರ್ಸ್ಪೆಕ್ಟಿವಲ್ಲಿ ನೋಡೋದು ಸರಿ, ಯಾವ ಪರ್ಸ್ಪೆಕ್ಟಿವಲ್ಲಿ ನೋಡೋದು ತಪ್ಪು ಅನ್ನೋದನ್ನು ತೋರ್ಸಕೊಂಡಿದ್ದೀನಿ. ಸೊ ಇಲ್ಲಿ ಪ್ರೀತಿ ಅಂದಿದ ತಕ್ಷಣ ಸುಮ್ಮನೆ ಏನೋ ರೋಸ್ ಹಿಡ್ಕೊಂಡು ಪ್ರಪೋಸ್ ಮಾಡ್ಕೊಂಡು ಓಡಾಡಿಕೊಂಡು, ಸೊ ಆ ರೀತಿ ಪ್ರೆಸೆಂಟ್ ಮಾಡಿರೋವಂಥ ಸಿನಿಮಾ ಅಲ್ಲ ಇದು. ಒಂದು ಹೈ ಮಾರಲ್ ವ್ಯಾಲ್ಯೂಸ್ ಹಿಡ್ಕೊಂಡು ಪ್ರೆಸೆಂಟ್ ಮಾಡಿರೋ ಆ ರೋಸು ಇಟ್ಕೊಂಡು ಪ್ರೀತಿ ಮಾಡೋದು ಹಳೆ ಕಾಲದ್ದು. ಹೌದು, ಅದಿನ್ನೂ ಉಳಿದಿದೆ. ಇವತ್ತು ಸ್ಟಾರ್ಟಿಂಗ್ ಎವ್ರಿಥಿಂಗ್ ಸ್ಟಾರ್ಟ್ ವಿತ್ ರೋಸಸ್. ಲವ್ ಸ್ಟಾರ್ಟ್ಸ್ ವಿತ್ ರೋಸ್ ಓನ್ಲಿ. ವಾಟ್ಸಾಪ್ ಅಲ್ಲಿ ಮಾಡಿದ್ರು ನೀವು ನಾಳೆ ಇಟ್ಕೊಂಡು ಒಂದು ರೋಸ್ ಇಟ್ಕೊಂಡೇ ಹೋಗ್ತೀರಾ, ಅಲ್ಲೂ ರೋಸ್ ಒಂದು ಎಮೋಜಿ ಇರುತ್ತೆ. ಇಲ್ಲ, ಬಟ್ ನಾನು ಇಲ್ಲ ಅಂತ ಹೇಳ್ತೀನಿ. ಅದಲ್ಲ, ಅದು ಕೊಡಲೇಬೇಕು ಅಂತೇನಿಲ್ಲ. ಸೊ ನನ್ನ ಸಿನಿಮಾಲಿ ನಾನು ಅದಕ್ಕೆ ಅಂತಾನೆ ಒಂದು ಡೈಲಾಗ್ ಬರೆದಿದ್ದೀನಿ. ಸೊ ಹೀರೋ ಹಂಗೆ ಪ್ರಪೋಸ್ ಮಾಡ್ತಾನೆ, ಯಾವ ವಾಡಿಕೆಗಳು ಇಲ್ಲ, ಗ್ರೀಟಿಂಗ್ಸ್ ಇಲ್ಲ, ರೋಸ್ ಇಲ್ಲ, ಏನೂ ಇಲ್ಲ, ಹಂಗೆ ಪ್ರಪೋಸ್ ಮಾಡ್ತಾನೆ. ಅವನೇ ಕ್ವಶನ್ ಕೇಳ್ತಾನೆ, ರೋಸು ಗಿಫ್ಟು ಏನು ಕೊಡ್ದಾರ ನಾನು ಪ್ರೀತಿ ಹೇಳ್ಕೊತಿದ್ದೀನಿ, ನಿನಗೆ ಏನೊಂಥರ ವಿಚಿತ್ರ ಅನಿಸ್ತಿಲ್ವಾ ಅಂದಾಗ ಅದಕ್ಕೆ ಹೀರೋಯಿನ್ ಒಂದು ಮಾತು ಹೇಳ್ತಾಳೆ, ಮನಸ್ಸಲ್ಲಿರೋದನ್ನು ಹೇಳ್ಕೊಡೋದಕ್ಕೆ ಆಚರಣೆ ವಾಡಿಕೆಗಳ ಅವಶ್ಯಕತೆ ಇಲ್ಲ, ಒಳ್ಳೆ ಮನಸ್ಸಿರಬೇಕು ಅಷ್ಟೇ ಅಂತ. ಸೊ ದಟ್ ಈ ವಾಡಿಕೆಗಳೆಲ್ಲ ನಾವು ಮಾಡ್ಕೊಂಡಿರೋದು ಮತ್ತು ಅದನ್ನು ಕ್ಯಾರಿ ಮಾಡಬೇಕು ಅನ್ನೋದು ಇಲ್ಲ. ಸೊ ಅದು ಅಫ್ಕೋರ್ಸ್ ಅವರವರ ಒಂದು ಸ್ವಭಾವಕ್ಕೆ, ಅವರವರ ಒಂದು ವ್ಯಕ್ತಿತ್ವ, ಅವ್ರು ಅದನ್ನು ಹೇಗೆ ನೋಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಬಟ್ ನಾನು ಹೇಳೋದೇನು ಅಂದರೆ, ನೀವು ಏನೇ ಮಾಡಿ ಒಳ್ಳೆ ಮನಸ್ಸು ಹೊಂದಿದ್ರೆ ಸಾಕು. ಬಟ್ ನೀವು ಹೇಳ್ತಾರೋ ರೀತಿ ನೋಡಿದ್ರೆ ನನಗೆಲ್ಲ ವಾಟ್ಸಪ್ ಸ್ಟೇಟಸಲ್ಲಿ ಬರುತ್ತಲ್ಲ, ಪ್ರೀತಿ ಗೀತಿ ಇತ್ಯಾದಿ ಅಂತ ಆ ಥರ ಇದೆ. ಅಂದರೆ ಅದನ್ನೇ ಹೇಳ್ತಾರದು, ಆ ಪರ್ಸ್ಪೆಕ್ಟಿವ್ ಇದೆಯಲ್ಲ, ಅದನ್ನ ತಗೊಳ್ಳೋ ಪರ್ಸ್ಪೆಕ್ಟಿವು ಈಗೆಲ್ಲ ಅದೇ ಆ ಫ್ಯಾನ್ಸಿ, ಆ ಸೆಲೆಬ್ರೇಷನ್ನು ಅದರಿಂದೇ ಬಿದ್ದಿದ್ದಾರೆ. ಸೊ ಇವಾಗ ಹೊಸ ವರ್ಷ ನ್ಯೂ ಇಯರ್ January 1 ಸೆಲೆಬ್ರೇಷನ್ ಮಾಡಿದ್ರೇ ಹೊಸ ವರ್ಷ.
ಇಲ್ಲಾಂದ್ರೆ ಹೊಸ ವರ್ಷ ಅಲ್ವಾ. ಈಗ ಅದಕ್ಕೆ ಸುಮಾರು ಜನ ಹೇಳ್ತಿರ್ತಾರೆ ನಮಗೆ ಯುಗಾದಿ ಹಬ್ಬ ಹೊಸ ವರ್ಷ ಅಂತೇಳಿ. ಸೊ ನೀವು ಹೇಳ್ತೀರಾ ವ್ಯಾಲೆಂಟೈನ್ಸ್ ಡೇ ದಿವಸ ಮಾತ್ರನ ಪ್ರೀತಿ ಇರುತ್ತಾ ಇಲ್ವಾ ಆ ಥರ ಹೇಳ್ತಾ ಇದ್ದಾರೆ. ಅದೇ ಹೇಳೋದು ಅವೆಲ್ಲ ನಾವು ಸೃಷ್ಟಿಸ್ಕೊಂಡಿರೋದು ಅಷ್ಟೇ. ಮತ್ತೆ ಒಂದಷ್ಟು ವೆಸ್ಟರ್ನ್ ಕಲ್ಚರಿಂದ ಬಂದಿರೋದಲ್ವಾ. ಈಗ ನಾವು ಹಿಂದೆ ಎಲ್ಲ ತೆಗೆದು ನೋಡಿದ್ರೆ, ಈಗ ನಿಮಗೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಸಿನಿಮಾ ನೋಡಿದ್ರೆ ಅದ್ರಲ್ಲಿ ಬಾಗಿನ ಕೊಟ್ಬಿಟ್ಟು ಪ್ರಪೋಸ್ ಮಾಡ್ತಾರೆ. ಡಿಫ್ರೆಂಟ್ ಎಷ್ಟು ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿದ್ದಾರೆ ಅಂದ್ರೆ. ಸೊ ದಟ್ ನಮ್ದು ಕಲ್ಚರ್ ಬೇರೆ ಇದೆ, ನಾವೆಲ್ಲ ಈಗ ವೆಸ್ಟರ್ನ್ ಕಲ್ಚರ್ನ ತಗೊಂಡು ಅದಕ್ಕೆ ಅಡಾಪ್ಟ್ ಮಾಡ್ಕೋತಿದ್ದಾರೆ. ರೋಸ್ ವೆಸ್ಟರ್ನ್ ಕಲ್ಚರ್ ಅಂದ್ರೆ ಅದನ್ನ ಬಳಸ್ತಾ ಇರೋ ರೀತಿ ವೆಸ್ಟರ್ನ್ ಕಲ್ಚರ್. ರೋಸ್ ವೆಸ್ಟರ್ನ್ ಕಲ್ಚರ್ ಅಲ್ಲ, ರೋಸ್ ಎಲ್ಲಾ ಕಡೆನೂ ಇದೆ, ಬಟ್ ಅದನ್ನ ಬಳಸ್ತಾ ಇರೋ ರೀತಿ ಇದೆಯಲ್ಲ ಅದು ವೆಸ್ಟರ್ನ್ ಕಲ್ಚರ್ ಅಂತ ನನಗನ್ಸುತ್ತೆ. ಸೊ ದಟ್ ಆ ಪ್ರೀತಿ ಅನ್ನೋದು ಇದೆಯಲ್ಲ, ಸೊ ಅದನ್ನ ಬೇರೆನೇ ಒಂದು ಆಯಾಮದಲ್ಲಿ ಬೇರೆನೇ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಪ್ರೆಸೆಂಟ್ ಮಾಡಿದಿಲ್ಲ ಲವ್ ಸೀಸನ್ಸ್ ಸಿನಿಮಾ. ವಾಟ್ ಈಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಲವ್ ಟು ಬಿ ಪಾರ್ಟ್ ಆಫ್ ಲವ್ ಸೀಸನ್ಸ್? ಲವ್ ಅಂದರೆ ಎವ್ರಿಥಿಂಗ್ ಮ್ಯಾಮ್. ನನಗೆ ಲವ್ ಅಂದರೆ ಎವ್ರಿಥಿಂಗ್. ಅದು ತಂದೆ ತಾಯಿ ಪ್ರೀತಿ ಇರ್ಬೋದು, ಅಣ್ಣ ಪ್ರೀತಿ, ತಂಗಿ ಪ್ರೀತಿ, ಫ್ರೆಂಡ್ಸ್ ಆಗಿರ್ಬೋದು. ಪ್ರೀತಿ ಎಲ್ಲ ಒಂದೇ. ಅದರಲ್ಲಿ ಜೆಂಡರ್ಸ್ ಅಥವಾ ಫ್ರೆಂಡ್ಸು ಇದೆಲ್ಲ ಚೇಂಜ್ ಆಗುತ್ತೆ. ಇವರು ಸ್ಟೋರಿ ಹೇಳಕ್ ಬಂದಾಗಲೂ ನನಗೆ ನಾನು ಡಿಫ್ರೆಂಟ್ ಆಗಿ ಏನೋ ಒಂದು ಅಂದರೆ ರಿಯಾಲಿಟಿಕ್ ಅಪ್ರೋಚ್ ಇಟ್ಕೊಂಡು ಮಾಡುವಂಥ ಸಿನಿಮಾನೇ ಮಾಡಬೇಕು ಅಂತಿದ್ದೆ. ಯಾಕಂದರೆ ನಾನು ಆ್ಯಸ್ ಎ ಡೆಬ್ಯೂಟ್ ಆಡಿಯನ್ಸ್ಗೆ ನಾನು ಹತ್ರ ಆಗಬೇಕು, ಆಡಿಯನ್ಸ್ಗೆ ನಾನು ಫೀಲ್ ಮಾಡಿಸ್ಬೇಕು, ಆಡಿಯನ್ಸ್ಗೆ ಇವನು ನಮ್ಮ ಹುಡುಗನ ಥರ ಕಾಣ್ತಿದ್ದಾನೆ ಅನ್ನೋ ಒಂದು ಫೀಲ್ ಮಾಡಿಸ್ಬೇಕು ಅನ್ನೋದೇ ನನ್ನ ಮೈಂಡಲ್ಲಿತ್ತು. ಆ ಸ್ಟೋರಿ ಡಿಸ್ಕಸ್ ಮಾಡಿದಾಗಲೂ ನನಗೆ ಅದೇ ಇಷ್ಟ ಆಗಿದೆ. ಕಂಟೆಂಟ್ ಓವರ್ ಆಲ್ ಈ ಸಿನಿಮಾ ನಾನೇ ಮಾಡಿದೆ ಅಂತಲ್ಲ, ಬೇರೆ ಯಾರು ಮಾಡಿದ್ರು ಇದು ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇದೆ. ಓಕೆ, ಸೊ ಲವಲ್ ಕಂಟೆಂಟ್ ಇದೆ ಅಂತ ಅಂತೀರಾ, ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ? ತುಂಬಾ ವಿಚಾರಗಳನ್ನ ಹೇಳಕ್ ಹೊರಟಿದ್ದೀವಿ. ಸೊ ಟುಡೇ ಪೀಪಲ್ ಸೇ ವಿ ವಾಂಟ್ ಕಂಟೆಂಟ್ ಬೇಸ್ಡ್ ಫಿಲಮ್ ಅಂದರೆ ಲವ್ ಹ್ಯಾಸ್ ಕಂಟೆಂಟ್ ಅಂತ ಲವ್ ಸೀಸನ್ಸ್ ಅಲ್ಲಿ ಹೇಳ್ತೀರಾ. ಕೃತ್ವಿಕ್, ಪ್ರೀತಿ ಬೆಳೆಸಿ ಉಳಿಸ್ಬೇಕು ಅಂದರೆ ಮುಖ್ಯವಾದ ಅಂಶ ಏನು? ಪ್ರೀತಿ ಫಸ್ಟ್ ಆಫ್ ಆಲ್ ಪ್ರೀತಿ ಬೆಳಿಬೇಕು ಅಂದ್ರೇನೆ ಆ ಒಂದು ನಂಬಿಕೆ ಹುಟ್ಟಿಸ್ಬೇಕು. ಈ ನಂಬಿಕೆ ಮೇಲೆನೆ ಪ್ರೀತಿ ಇರೋದು ಅಂತ ಪ್ರತಿಯೊಂದು ನಿಂತಿರೋದು ಅದ್ರ ಮೇಲೆ ಅಲ್ವಾ ಮೇಡಮ್. ಇವಾಗ ನೋಡಿ, ನಮ್ ಸಿನಿಮಾ ಏನೋ ಒಂದ್ ಆಗತ್ತೆ, ಜನ ಬಂದು ನೋಡ್ತಾರೆ ಅನ್ನೋ ನಂಬಿಕೆ ಇದ್ದಿದ್ದಕ್ಕೆ ನಮ್ ಪ್ರೊಡ್ಯೂಸರ್ ಸಿನಿಮಾ ಶುರು ಮಾಡಿದ್ದಲ್ವಾ. ಸೊ ನಿಮ್ಗೆ ನಂಬಿಕೆ ಅನ್ನೋದು ಇದೆಯಲ್ಲ, ಅದೇ ನಿಮ್ಗೆ ಮೇನ್ ಬುನಾದಿ. ಸೊ ಇವಾಗ ನಾನು ಫಾರ್ ಎಕ್ಸಾಂಪಲ್, ಇವಾಗ ಒಂದು ಹುಡುಗಿನ ನಾನು ಇಷ್ಟಪಡ್ತಿದ್ದೀನಿ ಅಂದ್ರೆ ಫಸ್ಟ್ ನನಗೆ ನಂಬಿಕೆ ಹುಟ್ಟಬೇಕು. ಅದೇನು ಯಾವ್ಯಾವ ವಿಷಯದಲ್ಲಿ ಅನ್ನೋದು ಅಫ್ಕೋರ್ಸ್ ಚೇಂಜ್ ಆಗುತ್ತೆ. ಏನು ಅಂದ್ರೆ, ಓಕೆ ಇವಳು ನನ್ನ ಕನಸನ್ನ, ನನ್ನ ವಿಷನ್ನ ಸಪೋರ್ಟ್ ಮಾಡ್ತಾಳ, ಆ ನಂಬಿಕೆ ನನಗೆ ಫಸ್ಟ್ ಹುಟ್ಟಬೇಕು. ಅದಾದ್ಮೇಲೆ ನಾನು ಯಾವುದೇ ಪರಿಸ್ಥಿತಿಲಿದ್ದು ಇವಳು ನನ್ನ ಜೊತೆ ನಿಂತ್ಕೋತಾಳ, ಆ ನಂಬಿಕೆ ನನಗೆ ಹುಟ್ಕೋಬೇಕು. ಇದೆಲ್ಲ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಹೋಪ್ಸ್ ನನಗೆ ಇದೆ ಅಂದರೆ ಆವಾಗ ಅದ್ರ ಮೇಲೆ ಅಲ್ವಾ ಬೆಳೆಯೋದು ಪ್ರೀತಿ ಅನ್ನೋದು. ಸೊ ಟ್ರಸ್ಟ್ ಈಸ್ ದ ಮೇನ್ ಥಿಂಗ್ ಅಂತ ನನಗನ್ಸುತ್ತೆ. ನನ್ನ ಒಪಿನಿಯನ್, ಅದರ್ಸ್ ಒಪಿನಿಯನ್ ಅದು ಬೇರೆನೂ ಇರ್ಬೋದು. ಅಲ್ಲ, ಪ್ರೀತಿಯಲ್ಲಿ ಬಿದ್ದು ಎದ್ದವ್ರನ್ನ ಈ ಥರ ಮಾತಾಡ್ತಾ ಇದ್ದೀರಾ ಅಥವಾ ಎಷ್ಟು ಪ್ರೀತಿಲಿ ಬಿದ್ದಿದ್ದೀರಾ ಅಂತ ಕೇಳ್ಬೋದಾ ನೀವು? ನಾನು ಕೇಳ್ಬೋದಾ? ಸುಮಾರು ಲೆಕ್ಕ ಹಾಕೋ ಅಷ್ಟೆಲ್ಲ ಏನಿಲ್ಲ ಆಗಿದೆ, ಬಟ್ ಆ ಒಂದು ಅನುಭವಗಳನ್ನ ನಮ್ಮನ್ನ ಒಂದಷ್ಟು ಮಾತಾಡ್ಸೋದು, ಒಂದಷ್ಟು ಜೊತೆಗೆ ಓದಿದ್ದು ಇದೆ, ಕೇಳಿದ್ದು ಇದೆ, ಒಂದಷ್ಟು ಬೇರೆ ಬೇರೆ ಸಿನಿಮಾಗಳಲ್ಲಿ ನೋಡಿರೋದು. ಅಲ್ಲ, ನೀವು ತುಂಬ ಏನೋ there's a failed love in your life ತರ ಮಾತಾಡ್ತಾ ಇದ್ದೀರಾ. ಅಂದ್ರೆ ಜಿಗುಪ್ಸೆ, ಪ್ರೀತಿ ಅಂದ್ರೇನೆ ಜಿಗುಪ್ಸೆ ಬಂದಂಗೆ ಮಾತಾಡ್ತಾ ಇದ್ದೀರಾ. ಅದು ಪ್ರೀತಿನ, ಅದರಿಂದನೇ ಪ್ರೀತಿ ಅನ್ನೋ ಪ್ರೀತಿ ಬಗ್ಗೆ ನೀವು ಫಿಲಮ್ ಮಾಡಿದಂಗಿದೆ ನನಗೆ. ಅದ ಪ್ರೀತಿ ಬಗ್ಗೆ ಅಥವಾ ಪ್ರೀತಿಲಿ ಜಿಗುಪ್ಸೆ ಆಗಿದ್ದಿದ್ರೆ ಈ ಕಾಂಟ್ ಅಚೀವ್ ಇನ್ ಎನಿ ಫೀಲ್ಡ್. ನಾನು ಡೈರೆಕ್ಟರ್ ಪೊಸಿಷನ್ಗೆ ನಾನೇನಾದ್ರು ಪ್ರೀತಿಲಿ ಜಿಗುಪ್ಸೆ ಬಿದ್ದುಬಿಟ್ಟಿದ್ದಿದ್ರೆ ನಾನು ಇವತ್ತು ಡೈರೆಕ್ಟರ್ ಪೊಸಿಷನಲ್ಲೂ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಮತ್ತೆ ನಾನು ಕಂಪ್ಲೀಟ್ಲಿ ಒಂದು ಪ್ರೀತಿನೇ ಸರಿ ಇಲ್ಲ ಅನ್ನೋ ಥರ ಸಿನಿಮಾ ತೋರಿಸ್ತಿದ್ದೆ. ಬಟ್ ನಾನು ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಪ್ರೀತಿ ಬಗ್ಗೆ ಏನು ಹೇಳಿದ್ದೀನಿ ಅಂತ. ಸೊ ದಟ್ ನನಗೆ ಜಿಗುಪ್ಸೆ ಬಂದಿಲ್ಲ. ಸೊ ನಾನು ಹೇಳೋ ರೀತಿ ನಿಮ್ಗೆ ಹಂಗೆ ಅನ್ನಿಸ್ತಿರ್ಬೋದೇನೋ, ಸೊ ಆ ಒಂದು ಪರ್ಸ್ಪೆಕ್ಟಿವಲ್ಲಿ. ಬಟ್ ಅದೇ ನನಗೇನು ಆ ಥರ ಅನಿಸಿಲ್ಲ. ಅಲ್ಲ, ಫೇಲಿಯರ್ಗೆ ಸಕ್ಸಸ್ ಲೀಡ್ ಆಗುತ್ತೆ. ನಿಮ್ಮ ಪ್ರೀತಿ ಇನ್ನೂ ಇದೆ ಅಲ್ಲ, ಖಂಡಿತ ಇದೆ, ಆ ಹೋಪ್ ನಮಗೂ ಇದೆ. ನಾನು ಸಿನಿಮಾಲಿ ಹೇಳಿರೋದು ಅದನ್ನೇ, ಪ್ರತಿಯೊಂದಕ್ಕೂ ನಾವು ಸ್ಪೇಸ್ ಇಟ್ಕೋಬೇಕಾಗತ್ತೆ. ಸೊ ಎವ್ರಿಥಿಂಗ್ ಈಸ್ ನಾಟ್ ಆನ್ ಎಂಡ್. ಒಂದು ಎಂಡ್ ಆಗ್ತಿದೆ ಅಂದರೆ ಇನ್ನೊಂದೇನೋ ಹೊಸದಾಗಿ ಶುರು ಆಗತ್ತೆ. ಸೊ ದಟ್ ಬಟ್ ಏನು ಅಂದರೆ ಅದೇ ಹೇಳೋದು, ಆ ನಂಬಿಕೆ ಅನ್ನೋದು ಮೇಡಮ್ ಎಲ್ಲದರಲ್ಲೂ ಮ್ಯಾಟ್ರ್ ಆಗುತ್ತೆ. ಡೆಫಿನೆಟ್ಲಿ. ಓಕೆ, ಫ್ರಮ್ ಅ ವುಮೆನ್ ಪರ್ಸ್ಪೆಕ್ಟಿವ್, ಅಂದರೆ ಪ್ರೀತಿಲಿ ಮೋಸ ಹೋದವರು ಅದೇ ನಂಬಿಕೆ ಅಂತ ಹೇಳ್ತಾರಲ್ಲ, ಮತ್ತೆ ಪ್ರೀತಿ ಮೇಲೆ ನಂಬಿಕೆ ಬರುತ್ತಾ? ಡೆಫಿನೆಟ್ಲಿ ಬರುತ್ತೆ ಕೂಡ. ಬಿಕಾಸ್ ಯಾವುದೋ ಒಂದು ಫೇಲ್ಯೂರ್ ಫೇಸ್ ನೋಡಿ ಇರೋರ್ನೆಲ್ಲ ಜಡ್ಜ್ ಮಾಡಬಾರ್ದು.
ನನಗೆ ಎಲ್ಲೋ ಒಂದು ಕಡೆ ಅಂದರೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ಹಿಂಗೆ ಲವಲ್ಲಿ ಸೋತ್ಬಿಟ್ಟೆ ಅಂತ ಇರೋರ ಮೇಲೆಲ್ಲ ಹಾಗೆ ನಾವು ನೋಡಬಾರ್ದು. ಬಿಕಾಸ್ ಅಟ್ ದ ಸೇಮ್ ಟೈಮ್ ಜೆನ್ಯೂನ್ ಪರ್ಸನ್ಸು ಇದ್ದಾರೆ, ಅದಕ್ಕಿಂತ ಹೆಚ್ಚು ಪ್ರೀತಿ ಮಾಡೋರು ಸಿಗಬಹುದು. ಇವರು ಹೇಳ್ದಂಗೆ ನಂಬಿಕೆ ಮೇಲೆ ಜೀವನ ಮಾಡಬೇಕು. ನಂಬಿಕೆನೇ ಡೆಸ್ಟ್ರೋ. ಯಾರೋ ಒಂದು ವ್ಯಕ್ತಿಗೆ ನಾವು ಅಲ್ಲಿಗೆ ಫುಲ್ ಸ್ಟಾಪ್ ಇಟ್ಟು ಇಲ್ಲ ಸತ್ತೋಯ್ತು ನನ್ನ ಜೀವನ ಇಷ್ಟೇ ಅಂತ ಗಿವ್ ಅಪ್ ಮಾಡಿದೆ, ಕೀಪ್ ಆನ್ ಟ್ರೈಯಿಂಗ್. ಒಳ್ಳೆ ವ್ಯಕ್ತಿಗಳು ಇರ್ತಾರೆ, ಸೊ ಯಾಕೆ ನಮಗೆ ಕಳ್ಕೊಳ್ಬೇಕು. ಮುಕುಂದ್ ಅವರ ನೀವೇನಾದರೂ ಲೈಕ್ ಕೃತ್ವಿಕ್ ಅವರು ನಿಮಗೆ ಈ ಕತೆ ಹೇಳಿದಾಗ ಬೇರೆ ಲವ್ ಸ್ಟೋರೀಸ್ ಬಗ್ಗೆನೂ ಓದಿದ್ರಾ? ಏನಾದ್ರು ತಿಳ್ಕೊಳ್ಳೋಕ್ಕೆ, ಲವ್ ಬಗ್ಗೆನೇ ತಿಳ್ಕೊಳ್ಳೋಕ್ಕೆ ರಿಸರ್ಚ್ ಏನಾದ್ರು ಮಾಡಿದ್ರಾ? ಇಲ್ಲ ಮ್ಯಾಮ್, ಸಿನಿಮಾನೇ ತುಂಬ ಕಲಿಸ್ಬಿಟ್ಟಿದೆ. ಯಾವ್ಯಾವ ಪ್ರೀತಿ ಇದೆ, ಯಾವ್ಯಾವ ಥರ ಲವ್ ಸಬ್ಜೆಕ್ಟ್ಸ್, ಲವ್ ಸ್ಟೋರೀಸು ಇವೆಲ್ಲ ತುಂಬ ನೋಡ್ಬಿಟ್ಟಿದ್ದೀನಿ. ಸೊ ಎಲ್ಲ ಎಕ್ಸ್ಪೀರಿಯನ್ಸು ಸಿನಿಮಾ ಮೂಲಕನೇ ಆಗ್ಬಿಟ್ಟಿದೆ. ಬಟ್ ಯು ಆರ್ ಸರೌಂಡೆಡ್ ಬೈ 3 ಫೀಮೇಲ್ ಕ್ಯಾರೆಕ್ಟರ್ಸು. ಸೊ ಪ್ರೀತಿ ಜಾಸ್ತಿನೇ ಇದೆ ಅಲ್ವಾ ನಿಮ್ಮ ಲೈಫಲ್ಲಿ? ಸೊ ಆದರೂ ಮೋಸ ಹೋಗ್ತೀರಾ? ಮೋಸ ಹೋಗ್ತೀನ ಇಲ್ವ ಅನ್ನೋದು ಸಿನಿಮಾ ನೋಡಬೇಕು. ಯಾರು ಮೋಸ ಮಾಡ್ತಾರೆ, ಇಲ್ಲ ನಾನು ಯಾರು ಮೋಸ ಮಾಡ್ತೀನಿ, ಇಲ್ಲ ಅವ್ರು ನನ್ನನ್ನು ಯಾರು ಮೋಸ ಮಾಡ್ತಾರೆ ಅನ್ನೋದು ನೋಡ್ಬೇಕಾಗುತ್ತೆ. ಒಟ್ಟಲ್ಲಿ ಮೋಸ ಹೋದವ್ರಿಗೆ, ಮೋಸ ಮಾಡಿಸ್ಕೊಂಡವ್ರಿಗೆ ಅವ್ರಿಗೊಂದು ಕಿವಿ ಮಾತು ಏನು ಹೇಳ್ತೀರಾ ನೀವು? ಮೋಸ ಮಾಡಬೇಡಿ ಅಂತಾನೆ ಹೇಳ್ಬೋದು. ಏನು ಹೇಳಕ್ಕಾಗುತ್ತೆ, ಅಂದ್ರೆ ಅವ್ರ ಸಿಚುವೇಶನ್ ಅಲ್ಲಿ ಏನು ಮೋಸ ಹೋದವ್ರಿಗೆ ಕಿವಿ ಮಾತು ಹೇಳಿ. ಅಂದ್ರೆ ಸ್ಟ್ರಾಂಗ್ ಆಗಿರಿ, ಇನ್ನೊಬ್ರು ಬರ್ತಾರೆ ಸಿಗ್ತಾರೆ. ಐ ಮೀನ್ ಇನ್ನ ಒಳ್ಳೆಯವರು ಬರ್ಬೋದು ಅಂತ ಹೇಳ್ಬೋದು. ಮೋಸ ಹೋದವ್ರಿಗೆ ಆಲ್ರೆಡಿ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ, ಮತ್ತೆ ರಿಪೀಟ್ ಮಾಡಬಾರ್ದು ಅಷ್ಟೇ. ಇಲ್ಲ, ಮೋಸ ಹೋದವ್ರಿಗೆ ನಾನೇನು ಹೇಳ್ತೀನಿ ಗೊತ್ತಾ, ಖುಷಿ ಪಡಿ. ಯಾಕಂದರೆ ನೀವು ಮೋಸ ಹೋಗಿದ್ದೀರಾ ಅಂದರೆ ದೇ ಆರ್ ನಾಟ್ ಯುವರ್, ಅವ್ರು ನಿಮಗಲ್ಲ, ದೇವ್ರು ಇನ್ನೂ ಬೆಸ್ಟ್ ಏನೋ ನಿಮಗೆ ಇಟ್ಟಿದ್ದಾನೆ ಅಂತ. ನೀವೊಂದು ಲವ್ ಥಿಯರಿನೇ ಮಾಡ್ಬೋದು. ಲವ್ ಸೀಸನ್ಸ್ ಅಂತ ನೀವು ಪಿಕ್ಚರ್ ಮಾಡಿದ್ದೀರಲ್ಲ, ಅದನ್ನ ಒಂದು ಬುಕ್ ಮಾಡಿ. ನಿಮಗೆ ಇನ್ಸ್ಪೈರ್ ಆದ 3 ಜೋಡಿಗಳು, ಆನ್ ಸ್ಕ್ರೀನ್ ಜೋಡಿಗಳು ಯಾರು? ಅಂದರೆ ಅಫ್ಕೋರ್ಸ್ ಇವಾಗ ಹೇಳ್ಬೇಕು ಅಂತಂದರೆ ಯಶ್ ಅಂಡ್ ರಾಧಿಕಾ ಮೇಡಮೇನೆ. ಐ ನ್ಯೂ ದಟ್ ವಿಲ್ ಬಿ ಯುವರ್ ಫಸ್ಟ್ ಆನ್ಸರ್. ಅದಾದ್ಮೇಲೆ ಅಲ್ಲ, ರೀಸನ್ ಹೇಳಿ. ಯು ಶುಡ್ ನೋ. ಎಸ್, ಅವ್ರದ್ದು ಏನಕ್ಕೆ ಅಂತಂದರೆ ಅವ್ರದ್ದು ಇನಿಷಿಯಲ್ ಸ್ಟೇಜ್ ಆಫ್ ಕರಿಯರ್ ಇಂದನೂ ಸೊ ಇಬ್ಬರು ಸಕ್ಸಸ್ಸೇ ನೋಡಿರಲಿಲ್ಲ. ಸೊ ಆವಾಗಿಂದನೂ ಒಬ್ರಿಗೊಬ್ರು ಇಷ್ಟಪಟ್ಟು ಬರ್ತಿರೋ ಅಂಥದ್ದು. ಅವ್ರ ಡ್ರೀಮ್ಗೆ ಇವ್ರು ಸಪೋರ್ಟಿವ್ ಆಗಿ, ಇವ್ರ ಡ್ರೀಮ್ಗೆ ವಿಷನ್ಗೆ ಅವ್ರು ಸಪೋರ್ಟಿವ್ ಆಗಿ, ಸೊ ಅದು ಬಂದಿರೋಂಥ ರೀತಿ ಇದೆಯಲ್ಲ, ಸೊ ಅದು ತುಂಬ ಇನ್ಸ್ಪೈರ್ ಮಾಡುತ್ತೆ. ಸೊ ನಾಟ್ ಓನ್ಲಿ ಪ್ರೊಫೆಷ್ನಲಿ, ಪರ್ಸ್ನಲಿನೂ ಅಷ್ಟೇ. ಸೊ ಒಬ್ರಿಗೊಬ್ರು ಈಗ ಹೇಳಿದ್ದಾರೆ, ಎಷ್ಟೋ ಇಂಟರ್ವ್ಯೂವಲ್ಲಿ ಹೇಳಿದ್ದಾರೆ, ಅವ್ರು ಯಾವತ್ತೂ ನೀನು ಎಷ್ಟು ದುಡಿತೀಯ, ಏನು ಮಾಡ್ತೀಯ ಅಂತ ಕೇಳಿಲ್ಲ. ನಿನಗೇನು ಇಷ್ಟ, ನಿನಗೆ ಸಂತೋಷ ಆಗ್ತಿದೆ, ನಿನಗೆ ಖುಷಿ ಕೊಡ್ತಿದೆ ಅಂದರೆ ನೀನು ಅದನ್ನು ಮಾಡು ಅಂತ. ಸೊ ಅದೆಲ್ಲ ಒಂದಷ್ಟು ಇನ್ಸ್ಪೈರ್ ಮಾಡುತ್ತೆ. ಅದಾದಮೇಲೆ ರಿಷಬ್ ಶೆಟ್ಟಿ ಸರ್ ಆ್ಯಂಡ್ ಪ್ರಗತಿ ಮೇಡಮು, ಸೊ ಅವ್ರದ್ದು ತುಂಬ ಇನ್ಸ್ಪೈರ್ ಮಾಡುತ್ತೆ ಅವರ ಒಂದು ಪೇರು. ಏನಕ್ಕಂದರೆ ಅವರು ಯಾವುದೋ ಇಂಟರ್ವ್ಯೂವಲ್ಲಿ ಹೇಳಿದರು, ಸೊ ಫ್ಯಾಷನ್ ಡಿಸೈನಿಂಗು ಒಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಬಟ್ ಅದರಲ್ಲಿ ಇರಲಿಲ್ಲ. ರಿಷಬ್ನ ನಾನು ಇಷ್ಟಪಡೋದಕ್ಕೆ ಶುರು ಮಾಡಿದ್ಮೇಲೆ ನಾನು IT ಕಂಪ್ನಿ ಬಿಟ್ಟು ನಾನು ಬಂದಲ್ಲಿ ಫ್ಯಾಷನ್ ಡಿಸೈನಿಂಗ್ ಕಲ್ತ್ಕೊಂಡು ಈಗ ಅವ್ರ ಸಿನಿಮಾಗೆಲ್ಲ ಅವರೇ ಕಾಸ್ಟ್ಯೂಮ್ ಡಿಸೈನರಾಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಇದಲ್ವಾ ಪ್ರೀತಿ, ಅವರಿಗೋಸ್ಕರ ಏನೋ ಒಂದು ಹೊಸದಾಗಿ ಕಲ್ತ್ಕೊಂಡು ಬಂದು ಮಾಡೋದು. ಅದಾದಮೇಲೆ ಅಫ್ಕೋರ್ಸ್ ಡಾರ್ಲಿಂಗ್ ಕೃಷ್ಣ ಆ್ಯಂಡ್ ಮಿಲನಾ ಮೇಡಮು, ಅವರು ಅಷ್ಟೇ ಅವರ ಒಂದು ಕರಿಯರಲ್ಲಿ. ಸೊ ಅವರೊಂದು ಡೌನ್ಫಾಲ್ ಆಗಿದ್ದಾಗ ಲವ್ ಮಾಕ್ಟೈಲು ಅವ್ರಿಗೊಂದು ಲಿಫ್ಟ್ ಮಾಡಿದ್ದು. ಸೊ ಆ ಪ್ರಾಜೆಕ್ಟ್ಗೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ಒಬ್ರು ಬೆನ್ನಿಗೆ ಹೇಗೆ ನಿಂತಿದ್ರು ಅನ್ನೋದೆಲ್ಲ ಕೇಳ್ತೀವಲ್ಲ. ಸೊ ಇದಲ್ವಾ ಪಾರ್ಟ್ನರ್ಶಿಪ್ಪು. ಸೊ ಕ್ರಿಕೆಟಲ್ಲಿ ಯಾವಾಗ ಪಾರ್ಟ್ನರ್ಶಿಪ್ ಚೆನ್ನಾಗಿರುತ್ತೋ ಆವಾಗ ಸೆಂಚುರಿ, ಡಬಲ್ ಸೆಂಚುರಿ ಎಲ್ಲ ಹೊಡಿಬೋದು. ಅದೇ ಥರ ನಮ್ಮ ಜೀವನದಲ್ಲೂ ಅನ್ನೋದು ಪಾರ್ಟ್ನರ್ಶಿಪ್ ತುಂಬ ಮುಖ್ಯ ಆಗುತ್ತೆ. ಸೊ ಅದಕ್ಕೆ ಇವರು ಪರ್ಟಿಕ್ಯುಲರ್ಲಿ ಮೇಜರ್ಲಿ ಇವರು ಇನ್ಸ್ಪೈರ್ ಮಾಡ್ತಾರೆ ಈ 3 ಪೇರ್ಸ್ ನನಗೆ. ಓಕೆ, ಬಟ್ ಬೇಸಿಕಲಿ ನಿಮ್ಮ ಲೈಫಲ್ಲೂ ಯಾರು ಈ ಥರ ಇವಾಗ ಇಲ್ಲ ಮೇಡಮ್, ಇನ್ಸ್ಪೈರ್ ಮಾಡೋಕ್ಕೆ ಇಲ್ಲ ಮೇಡಮ್. ಅಂದರೆ ಮೋಟಿವೇಶನ್ ಇನ್ಸ್ಪೈರ್ ಆಗೋದಕ್ಕೆ ಅವರಿದ್ದಾರೆ, ನನಗೆ ಪರ್ಸ್ನಲಿ ಇನ್ಸ್ಪೈರ್ ಮಾಡೋದಕ್ಕೆ ಯಾರು ಇಲ್ಲ. ನೋಡೋಣ. ಇನ್ನು ಲವಲ್ಲಿ ಎದ್ದಿದ್ದೀರಾ, ಇನ್ನು ಮತ್ತೆ ಲವಲ್ಲಿ ಬಿದ್ದಿಲ್ಲ? ಬಿದ್ದಿಲ್ಲ, ಬೀಳಲ್ಲ. ಆಕ್ಚುಲಿ ನಾವು ಹೇಳಿರೋದೇನು ಗೊತ್ತಾ, ಕ್ಯಾಪ್ಷನ್ ಡೋಂಟ್ ಫಾಲ್ ಇನ್ ಲವ್, ರೈಸ್ ವಿತ್ ಇಟ್ ಅಂತ ಹೇಳಿದ್ದೀನಿ. ಅಂದ್ರೆ ಪ್ರೀತಿಲಿ ಯಾವತ್ತೂ ಬೀಳ್ಬಾರ್ದು, ಪ್ರೀತಿಲಿ ಹೇಳ್ಬೇಕು. ಓಕೆ, ಬಿದ್ದಿದ್ದು ಆಗೋಗ್ಬಿಟ್ಟಿದೆ, ಇನ್ನೇನಿದ್ರು ನೆಕ್ಸ್ಟ್ ಹೇಳ್ತೀನಿ. ಓಕೆ, ಸೊ ನಿಮ್ಮ ಪ್ರಕಾರ ನಿಮ್ಮ ಫಿಲಮ್ ನೋಡಾದ್ಮೇಲೆ ಎಲ್ಲರೂ ಡೋಂಟ್ ಫಾಲ್ ಇನ್ ಲವ್, ರೈಸ್ ಇನ್ ಲವ್. ನೀವು ಡೆಫಿನೇಷನೇ ಚೇಂಜ್ ಮಾಡಿಬಿಟ್ಟಿದ್ದೀರಾ, ಗ್ಯಾರಂಟಿ. ಲವ್ ಇಸ್ ಪಾರ್ಟ್ ಆಫ್ ಲೈಫ್, ಲವ್ ಇಸ್ ಜಸ್ಟ್ ನಾಟ್ ಲೈಫ್ ಅಂತ ನಾವು ಅಂದ್ಕೊಳ್ತೀವಿ. ನೀನು ಆ್ಯಸ್ ಅನ್ ಯಂಗ್ಸ್ಟರ್ ನೀವೇನು ಹೇಳ್ತೀರಾ ಅದ್ರ ಬಗ್ಗೆ? ನನಗನ್ಸೋದು, ಯಾರನ್ನಾರು ನಾವು ಪ್ರೀತಿಸಿದ್ರೆ ಪ್ರಾಣ ಕಳ್ಕೋಬಾರ್ದು, ಅವರಿಗೋಸ್ಕರ ನಾವು ಬದುಕಬೇಕು. ವಿ ಶುಡ್ ಲವ್. ನಾವು ಪ್ರೀತಿ ಮಾಡಿದರೆ ಅವ್ರ ಜೊತೆ ಇರಬೇಕು ಅಂತ ಅಲ್ವಾ? ಸೊ ವೈ ಶುಡ್ ವಿ ಡೈ ಫಾರ್ ಸಮ್ವನ್? ವಿ ಶುಡ್ ಲಿವ್ ವಿತ್ ದಟ್ ಪರ್ಸನ್ ಇಸ್ ವಾಟ್ ಐ ಸೇ. ಪ್ರೀತಿ ಬೇರೆ ರೀತಿಯೂ ಇರುತ್ತೆ, ರಿಲೇಷನ್ಶಿಪ್ಸು ಎಷ್ಟೊಂದು. ನಿನ್ನ ಪ್ರಕಾರ ಯು ಹ್ಯಾವ್ ಯುವರ್ ಲವ್ ಫಾರ್ ಭರತನಾಟ್ಯಮ್, ಯು ಹ್ಯಾಡ್ ಯುವರ್ ಲವ್ ಫಾರ್, ಸೊ ವಾಟ್ ಈಸ್ ಲವ್ ಫಾರ್ ಯು? ಲೈಕ್
ಲವ್ ಇಸ್ ಸಮಥಿಂಗ್ ಲೈಕ್ ಆ್ಯಸ್ ಅ ಪರ್ಸನ್ ಅಂತ ಬಂದಾಗ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಹಾಗೆ ಎಲ್ಲರಲ್ಲೂ ಫ್ಲಾಸ್ ಇರುತ್ತೆ. ಇವಾಗ ಎವ್ರಿ ಒನ್ ಇಸ್ ನಾಟ್ ಪರ್ಫೆಕ್ಟ್. ಸೊ ಆ ಫ್ಲಾಸ್ನು ನಾವು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಬ್ಬರನ್ನ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರ ತಪ್ಪುಗಳನ್ನು ಎಲ್ಲೋ ಒಂದು ಕಡೆ ವಿ ಸ್ಟಾರ್ಟ್ ಅಕ್ಸೆಪ್ಟಿಂಗ್. ಓಕೆ, ಎಲ್ಲರಲ್ಲೂ ಫ್ಲಾಸ್ ಇದ್ದೇ ಇರುತ್ತೆ, ಅದನ್ನು ಅಕ್ಸೆಪ್ಟ್ ಮಾಡುವಂಥ ಒಂದು ಕ್ವಾಲಿಟಿ ಆ್ಯಂಡ್ ಟ್ರಸ್ಟ್. ಯು ಬಿಲೀವ್ ಇನ್ ಅಂಡರ್ಸ್ಟ್ಯಾಂಡಿಂಗ್. ಅವ್ರ ನಂಬಿಕೆ ಮೇಲೆ ಅಂಡರ್ಸ್ಟ್ಯಾಂಡಿಂಗು ಇದೆ. ಓಕೆ ಚಂದನ, ಡ್ಯೂ ಥಿಂಕ್ ಪೀಪಲ್ ಆರ್ ಮಿಸ್ಯೂಸಿಂಗ್ ಲವ್ ಅಂತ ಅನಿಸುತ್ತಾ ನಿಮಗೆ ಅಂತ? ಐ ಡೋಂಟ್ ಥಿಂಕ್ ಸೊ. ಮಿಸ್ಯೂಸ್ ಆಗ್ತಾ ಇದೆ ಅಂತ. ಆ ಮಿಸ್ಯೂಸ್ ಅನ್ನೋ ವರ್ಡ್ ತುಂಬ ಇದೆ ಇವಾಗ. ಹೌದು. ಐ ಥಿಂಕ್ ಇಟ್ ಇಸ್ ಜಸ್ಟ್ ಮಿಸ್ಇಂಟರ್ಪ್ರಿಟೇಷನ್ ಬೈ ಅದರ್ ಪೀಪಲ್. ಓಕೆ, ಅವಾಗ ಜಸ್ಟ್ ಮೆನ್ ಕ್ಲಾರಿಟಿ ಇತ್ತು ಅನ್ಸುತ್ತೆ, ಹೌ ಇಟ್ ಶುಡ್ ಬಿ, ಹೌ ದೇ ಶುಡ್ ಕ್ಯಾರಿ ಆನ್ ಥಿಂಗ್ಸ್ ಅಂತ. ನಾವು ಇವನ್ ವಿಮೆನ್, ಮೆನ್, ಎವ್ರಿಬಡಿ ಹ್ಯಾಸ್ ಎವಾಲ್ವ್ಡ್ ಆ್ಯಂಡ್ ಅವ್ರಿಗೆ ಗೊತ್ತು ಇಫ್ ದೇ ಹ್ಯಾವ್ ಟು ಬಿ ಇನ್ ಅ ರಿಲೇಷನ್ಶಿಪ್ ಆರ್ ದೇರ್ ಆರ್ ಮೆನಿ ಅದರ್ ಟರ್ಮ್ಸ್ ಆಫ್ ಸಿಚುಯೇಷನ್ಶಿಪ್ ಆ್ಯಂಡ್ ಆಲ್ ದಟ್ ಸಚ್ ಥಿಂಗ್ಸ್. ಬಟ್ ಡು ಯು ಬಿಲೀವ್ ಇನ್ ಆಲ್ ದಟ್? ಲೈಕ್ ಐ ಮೀನ್ ಇಟ್ಸ್ ಜಸ್ಟ್ ಅ ಪರ್ಸನ್ಸ್ ಪರ್ಸ್ಪೆಕ್ಟಿವ್ ಅಷ್ಟೇ. ಅಲ್ಲ, ಬಟ್ ಇವತ್ತು ಲವ್, ಪ್ರೀತಿ ಅನ್ನೋದೇ ಒಂದು ಲಿವ್ ಇನ್ ರಿಲೇಷನ್ಶಿಪ್ ಥರ ಹೋಗುತ್ತಲ್ಲ. ಮುಂಚೆ ಪ್ರೀತಿ ಅನ್ನೋದು ಆ ಡಿಸ್ಟೆನ್ಸಲ್ಲೂ ಒಂದು ಪ್ರೀತಿ ಇತ್ತು. ದೇರ್ ಸೋ ಮೆನಿ ಶಿಪ್ಸ್. ಸೊ ಯು ನೋ ಎನಿ ಶಿಪ್? I mean, I've learned while promoting the movie only, we have learned certain terms. But yeah, I mean, it's okay if two people are okay with just living together and loving each other, let them. And love now we can't define and put it in a box. It is very different. ಆ್ಯಂಡ್ ನಾವು ಎಷ್ಟೊಂದು ಸಲ ಮ್ಯಾರಿಡ್ ಕಪಲ್ ಎಷ್ಟು ಒಂದು ಟ್ರೊಮ್ಯಾಟಿಕ್ ಲೈಫಲ್ಲಿ ಇರೋದು ನೋಡ್ತೀವಿ, ಆ್ಯಂಡ್ ಜಸ್ಟ್ ಲಿವಿನಲ್ಲಿರೋರು ಎಷ್ಟು ಚೆನ್ನಾಗಿ ಹಾಯಾಗಿರೋದು ನೋಡಿದ್ದೀವಿ. ಸೊ ಇಟ್ಸ್ ಜಸ್ಟ್ ಸಬ್ಜೆಕ್ಟಿವ್ ಅನ್ಸುತ್ತೆ, ಒಬ್ರೊಬ್ರಿಗೆ ಒಂದೊಂದು ಥರ ಅಂತ ಅನಿಸುತ್ತೆ. ಬಟ್ ವಾಟ್ ಈಸ್ ಅ ಸಿಚುವೇಶನ್ಶಿಪ್ ಇದು? I am really not sure, but I think it is situationship is where they've not specified what we are, like boyfriend girlfriend anta. Maybe they are not like clear about it, something. ನಾನು ಕೃತ್ವಿಕ್ನ ಕೇಳಬೇಕು, ನೀವು ಈ ಟೈಮಿಂದು ಸ್ಟಡಿ ಮಾಡಿದ್ದೀರಾ? ಇವಾಗಿನ ಪ್ರೀತಿ ಬಗ್ಗೆ ನೀವು ಸ್ಟಡಿ ಮಾಡಿದ್ದೀರಾ, ಅಥವಾ ನಿಮ್ಮದೇ ಆದ ಒಂದು ಪ್ರೀತಿ 2016 ಆಗಿರೋದು ಆ ಥರ ಮತ್ತೆ ತಂದಿದ್ದೀರಾ ಈಗ? ಅಂದರೆ ಅದೇ ಮೇಡಮ್, ನನಗೇನು ಅನಿಸುತ್ತೆ ಅಂತಂದರೆ, ಇವಾಗ ಅದೇ ಏನು ಆ ಸಿಚುವೇಶನ್ಶಿಪ್ ಆಗಿರ್ಬೋದು ಅಥವಾ ಏನು ಲಿವಿಂಗ್ ಇನ್ ರಿಲೇಷನ್ಶಿಪ್ ಆಗಿರ್ಬೋದು, ಆ ಟರ್ಮ್ಸ್ನ ನಾನು ಟಚ್ ಮಾಡಿಲ್ಲ ನನ್ನ ಸಿನಿಮಾಲಿ. ಸೊ ನನ್ನ ಸಿನಿಮಾಲಿ ಹೇಳಕ್ಕೆ ಹೊರಟಿರೋದೇ ಅದೇ ಹೇಳಿದ್ನಲ್ಲ, ಒಂದು ಬೇರೆ ಪರ್ಸ್ಪೆಕ್ಟಿವು. ಸೊ ಮತ್ತು ಇದ್ರ ಬಗ್ಗೆ ಅಷ್ಟು ನನಗೆ ನಾಲೆಡ್ಜುಲ್ ಐ ಆಮ್ ನಾಟ್ ಅವೇರ್ ಆಫ್ ದೋಸ್ ಸಚ್ ಥಿಂಗ್ಸ್. ಯಾಕಂದರೆ ನಮಗೆ ಸಿನಿಮಾನೇ ವಿ ಆರ್ ಲಿವಿಂಗ್ ವಿತ್ ಸಿನಿಮಾ, ಅದರೊಟ್ಟಿಗೆ ರಿಲೇಷನ್. ಐ ಆಮ್ ದ ಶಿಪ್ ಆಫ್ ದಿ ಕ್ಯಾಪ್ಟನ್ ಅಲ್ವಾ, ಫಿಲಿಮ್ ಶಿಪ್ ಅಷ್ಟೇ ನನಗೆ ಗೊತ್ತಿರೋದು. ಸಿಚುವೇಶನ್ಶಿಪ್ಪು ಅದು ಬಿಟ್ಟರೆ ಲಿವಿಂಗ್ ಇನ್ ರಿಲೇಷನ್ಶಿಪ್ಪು ಅದೆಲ್ಲ ನನಗೆ ಅಷ್ಟು ಅದ್ರ ಬಗ್ಗೆ ಐಡಿಯಾ ಇಲ್ಲ. ಮತ್ತು ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನನಗೆ ಅದಷ್ಟು ಗೊತ್ತಾಗಲ್ಲ. ಐ ಆಮ್ ಲಿಟಲ್ ಬಿಟ್ ಆರ್ಥೋಡಾಕ್ಸ್ ಕೆಲವು ವಿಷಯದಲ್ಲಿ. ಸೊ ಅದ್ರ ಬಗ್ಗೆ ನಾನು ಡಿಬೇಟು ಮಾಡೋಕ್ಕೆ ಹೋಗಲ್ಲ. ಹಾಗಾದ್ರೆ ನೀವು ಯಾರು ಲವ್ ಮಾಡಿರೋರಿಗೆ ಸಪೋರ್ಟ್ ಮಾಡಿದ್ದೀರಾ ಯಾರಾದರೂ? ನಾನು ಮಾಡಿದ್ದೀನಿ. ಅದು ತುಂಬ ಈಸಿ ಆ್ಯಕ್ಚುಲಿ. ನಮ್ಮ ಲವ್ನ ನಾವು ಹೇಳ್ಕೊಳ್ಳೋದಕ್ಕಿಂತ ಬೇರೆಯವ್ರ ಲವ್ನ ತಗೊಂಡೋಗಿ ಹೇಳೋದಿದೆಯಲ್ಲ, ಅದು ಸಖತ್ ಒಂದು ಸ್ವಲ್ಪ ಈಸಿ. ಅಂದರೆ ಯಾವ ಲೆವೆಲಲ್ಲಿ ಅಂದರೆ ನಮ್ಮ ಸ್ಕೂಲ್ ಕಾಲೇಜ್ ಲೆವೆಲಲ್ಲಿ. ನೆಕ್ಸ್ಟ್ ಒಂದು ಮೆಚ್ಯೂರ್ಡ್ ಆಗಿ ಮದುವೆ ಅಥವಾ ಈ ಥರದ್ದೇನೋ ಒಂದು ಬರುತ್ತಲ್ಲ, ಈಗ ಹುಡುಗರು ಸಿನಿಮಾ ನಾವು ನೋಡಿದ್ದೀವಲ್ಲ ಅಪ್ಪು ಸರ್ದು, ಆ ಲೆವೆಲ್ ಆಫ್ ಸಪೋರ್ಟ್ ಎಲ್ಲ ಇಲ್ಲ, ಓಡಿಸ್ಲಿಲ್ಲ. ಆ ಲೆವೆಲ್ ಆಫ್ ಸಪೋರ್ಟ್ ಎಲ್ಲ ಮಾಡಿಲ್ಲ. ಅಫ್ಕೋರ್ಸ್ ಸ್ಕೂಲ್ ಆ್ಯಂಡ್ ಕಾಲೇಜ್ ಲೈಫ್ ಟೈಮಲ್ಲಿ ಅವಳಿಗೆ ಹೇಳ್ಬೇಕು ಅಂತ ಎದುರ್ಕೋಬೇಕಾದ್ರೆ, ತಲೆಗೆಡ್ಸ್ಕೊಬಿಡ ನಮ್ಮ ಹುಡುಗ ನಾವು ಮಾಡ್ತಿದ್ದಾನೆ ನಿನ್ನ ಹಂಗೆ ಹಿಂಗೆ. ನನಗೆ ಹಿಂಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಒಂದು ಹುಡುಗಿನ ಇಷ್ಟಪಡ್ತಿದ್ದ ನಮ್ಮ ಹುಡುಗ. ಅವ್ನು ತುಂಬ ಶೈ ನೇಚರು. ಸೊ ಹೇಳ್ಬೇಕು ಅಂತಿದ್ದ, ಎದುರ್ಕೊತಿದ್ದ. ನಾನೊಂದ್ಸಲ ಆ ಹುಡುಗಿ ಬಂದು ಗಾಡಿ ಅಡ್ಡ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟು ನಾನೇನೋ ಮಾತಾಡಬೇಕು, ಏನು ನಮ್ಮ ಹುಡುಗ ಈ ಥರ ನಿನ್ನ ಇಷ್ಟಪಡ್ತಾ ಇದ್ದಾನೆ ಅಂತ. ಆ ಹುಡುಗಿ ಸಖತ್ ಬೋಲ್ಡು, ಯಾಕೆ ಅವನಿಗೆ ಮೀಟ್ರಿಲ್ವ, ಅವನಿಗೆ ಬಂದು ಹೇಳಕ್ಕೆ ಹೇಳು ಅಂದ್ಬಿಟ್ಟು. ನಾನು ಮತ್ತೆ ಹಿಂದೆ ತಿರುಗಿ ನೋಡಲೇ ಇಲ್ಲ, ಹಂಗೆ ವಾಪಸ್ ಹೋಗ್ಬಿಟ್ವಿ ಅವನು ನಾನು. ಸೊ ದಟ್ ಆ ಥರ ಸಪೋರ್ಟ್ ಮಾಡೋದು ಈಸಿ ಇನ್ ದಿಸ್ ವೇ ಆ ಒಂದು ಕಾಲೇಜ್ ಸ್ಕೂಲ್ ಲೈಫಲ್ಲಿ. ಬಟ್ ಸೀರಿಯಸ್ ಆಗಿ ಅಂತ ಬಂದಾಗ ಅದು ತುಂಬ ಕಷ್ಟ. ಯಾಕಂದರೆ ಅದೊಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಸಪೋರ್ಟ್ ಮಾಡೋದು. ಯಾಕಂದರೆ ನಾಳೆ ದಿವಸ ಅವ್ರದ್ದು ಏನೇ ಆದರೂ ನಾವು ಖುಷಿ ಆಗಿರ್ಬೋದು ಅಥವಾ ದುಃಖ ಆಗಿರ್ಬೋದು ಅದರಲ್ಲಿ ನಾವು ಪಾಲ್ಗೊಳ್ಬೇಕಾಗುತ್ತೆ. ಸೊ ಆ ಥರದ್ದೊಂದು ಸಿಚುವೇಶನ್ ಬಂದಿಲ್ಲ. ಬಂದರೆ ಅಫ್ಕೋರ್ಸ್ ತಗೊತೀನಿ ಚಾಲೆಂಜಿಂಗ್ ಆಗಿ ಸಪೋರ್ಟ್ ಮಾಡೋದು. ಡು ಯು ಬಿಲೀವ್ ದಟ್ ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್ ಯಾವುದಕ್ಕೆ ಸಪೋರ್ಟ್ ಮಾಡೋಕ್ಕೆ? ಬೋತ್ ಇಸ್ ಫೈನ್ ಮ್ಯಾಮ್. ಅವ್ರ ಸಿಚುವೇಶನ್ ಅಲ್ಲಿ ಯಾವ ಥರ ಇರುತ್ತೆ. ಈಗ ಅರೇಂಜ್ ಮ್ಯಾರೇಜ್ ಆಗಿರೋರು ಚೆನ್ನಾಗಿದ್ದಾರೆ, ಈಗಲೂ ಕೂಡ ಅರೇಂಜ್ ಮ್ಯಾರೇಜ್ ಇಷ್ಟೊಂದು ಆಗ್ತಿದೆ, ಅವರು ಚೆನ್ನಾಗಿದ್ದಾರೆ. ಲವ್ ಮ್ಯಾರೇಜ್ ಆಗಿರೋರು ಕೂಡ ತುಂಬಾ ಜನ ದೂರ ಆಗಿದ್ದಾರೆ. ಸೊ
ಅದು ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಇಂದ. ಬಟ್ ಪೀಪಲ್, ವಾಟ್ ಈಸ್ ದಟ್ ಫಸ್ಟ್ ರೆಸ್ಪಾನ್ಸಿಬಿಲಿಟಿ? ಪ್ರೀತಿಯಲ್ಲಿ ಇರೋರಿಗೆ ಏನು ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಇರಬೇಕು ಅಂತ? ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಇರೋದೇ ಅಂಡರ್ಸ್ಟ್ಯಾಂಡಿಂಗ್ ಅಂತ ನನಗನ್ಸುತ್ತೆ, ಅರ್ಥ ಮಾಡ್ಕೊಳ್ಳೋದು. ಅದರ ಜೊತೆಗೆ ಆ ಒಂದು ಎಫರ್ಟ್, ನಾವು ಅದನ್ನ ಎಷ್ಟು ಎಫರ್ಟ್ ಹಾಕ್ತೀವಿ ಉಳಿಸ್ಕೊಳ್ಳೋದಕ್ಕಾಗಿರ್ಬೋದು, ಅದನ್ನ ಉಳಿಸಿ ಬೆಳೆಸೋದಕ್ಕೆ ನಾವು ಎಷ್ಟು ಎಫರ್ಟ್ ಹಾಕ್ತೀವಿ ಮತ್ತೆ ಎಷ್ಟರ ಮಟ್ಟಿಗೆ ಅವ್ರನ್ನ ಅರ್ಥ ಮಾಡ್ಕೋತೀವಿ, ಅವರು ಬೇಕು ಬೇಡಗಳನ್ನ. ಸೊ ಇದು ತುಂಬಾ ಮ್ಯಾಟ್ರ್ ಆಗುತ್ತೆ ಲವ್ವಲ್ಲಿ. ಬಟ್ ದಿಯಾ, ಇಟ್ಸ್ ಮೋಸ್ಟ್ಲಿ ಸಮ್ಟೈಮ್ಸ್ ಇಟ್ಸ್ ಪರ್ಸನಲ್ ಬೆನಿಫಿಟ್ಸ್ಗೂ ಪ್ರೀತಿ ಆಗುತ್ತೆ. ಹೌದು, ಅಂದರೆ ಅದನ್ನು ಉಪಯೋಗಿಸ್ಕೊಳ್ಳೋರು ಹೆಚ್ಚಿದ್ದಾರೆ. ಪರ್ಸ್ನಲ್ ಬೆನಿಫಿಟ್ಸ್ಗಿಂತ ನಾವು ಪ್ರೀತಿಯಲ್ಲಿ ಒಂದು ಲಾಯಲ್ ಆಗಿ, ಜೆನ್ಯೂನ್ ಆಗಿ, ಲಾಯಲಿಟಿ ಇದ್ದಾಗ ಫ್ರೀಡಮ್ ಆಟೋಮೆಟಿಕ್ ಸಿಗುತ್ತೆ ನಿಮಗೆ. ಬಟ್ ಆ ಫ್ರೀಡಮ್ನ ಬಿಟ್ಟು ಬರೀ ನೀವು ಹೇಳ್ದಂಗೆ ಸ್ವಂತ ಬೆನಿಫಿಟ್ಸಿಗೆ ಪ್ರೀತಿ ಮಾಡೋರು ಹೆಚ್ಚು ಮಂದಿ ಆಗಿದ್ದಾರೆ ಈಗ ಪ್ರೆಸೆಂಟ್. ಒಂದು ಹುಡುಗಿ ಒಂದು ಹುಡುಗನ, ಇವನ್ ಇಫ್ ಇಟ್ಸ್ ಅನ್ ಅರೇಂಜ್ ಮ್ಯಾರೇಜ್, ಅವರು ಟಿಕ್ ಮಾರ್ಕ್ಸ್ ಇದೆಯಲ್ಲ ತುಂಬ, ಅವ್ರಿಗೆ ಇಷ್ಟೇ ಸ್ಯಾಲ್ರಿ ಬರಬೇಕು, ಅದೇ ಇರಬೇಕು ಅಂತ ಒಂದು ಇದಿರುತ್ತೆ. ಸೊ ಅದು ಪರ್ಸನಲ್ ಬೆನಿಫಿಟ್ಸ್ ಅಲ್ವಾ? ಹೌದು, ನಿಜಾನೇ. ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಈಗ ನಮ್ಮ ಲೆವೆಲ್ ಏನಿದೆ ಅದಕ್ಕೆ ತಕ್ಕನಂತೆ ನಾವು ಎಕ್ಸ್ಪೆಕ್ಟ್ ಮಾಡಬೇಕು. ನನ್ನ ಲೆವೆಲ್ಗೂ ಮೀರಿ ನನ್ನಲ್ಲೇ ಎಷ್ಟೋ ಡಿಫಾಲ್ಟ್ಸ್ ಇರುತ್ತೆ, ಬಟ್ ನನ್ನ ಡಿಫಾಲ್ಟ್ನ ನನಗೆ ಒಂದು ಗೊತ್ತಿಲ್ಲದೆ ನಾನು ಎಕ್ಸ್ಪೆಕ್ಟ್ ಮಾಡೋದು ಮೋರ್ ಬೆಟರ್ ಆಗಿರುತ್ತೆ. ಬಟ್ ಬೇಸಿಕಲಿ ಇಟ್ಸ್ ಫ್ರಮ್ ದ ಗರ್ಲ್ ಸೈಡ್ ಇಸ್ ಬಿಕಮ್. ಹೌದು, ಬಟ್ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಿಲ್ಲ, ಎಕ್ಸ್ಪೆಕ್ಟ್ ಮಾಡೋದು ತಪ್ಪಿಲ್ಲ, ಓವರ್ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಎಲ್ಲಾ ಬಾಕ್ಸ್ಗಳು ಇಟ್ಕೊಳ್ಳಿ, ಏನ್ ಬೇಕಾದ್ರೂ ಟಿಕ್ ಹಾಕೊಳ್ಳಿ, ಎಕ್ಸ್ಪೆಕ್ಟೇಷನ್ ಮಟ್ಟಿಗೆ ಟಿಕ್ ಹಾಕೊಳ್ಳಿ. ಬಟ್ ಪ್ರೀತಿ ಅನ್ನೋದೇ ಒಂದು ಇಂಪಾರ್ಟೆಂಟ್ ಇನ್ ಆರ್ ಲೈಫ್ಸ್ ಅಂತ ಎಲ್ಲ ಹೆಣ್ಮಕ್ಳು ಹಂಗಿಲ್ಲ. ಕೃತ್ವಿಕ್, ನೀನು ಹೇಳಲೇಬೇಕು. ಸೊ ಹೌ ಯುನೋ ನಿಮಗೆ ವಾಟ್ ಈಸ್ ಲವ್ ಆ್ಯಂಡ್ ದ ಇಂಪಾರ್ಟೆನ್ಸ್ ಆಫ್ ಲವ್? ಬಿಕಾಸ್ ನೀವು ಎಲ್ಲ ಸೀಸನ್ಸ್ ಲವ್ ನೋಡ್ಬಿಟ್ಟಿದ್ದೀರಾ ನಿಮ್ಮ ಫಿಲಮ್ ಮೂಲಕ. ಸೊ ಜಸ್ಟ್ ಟೆಲ್ ಮಿ, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಲವ್ ಅಂತ? ಇಂಪಾರ್ಟೆನ್ಸ್ ಆಫ್ ಲವ್ ಅಂದ್ರೆ ಒಂದು ನಂಬಿಕೆ ಅಂತ ಹೇಳ್ಬೇಡಿ, ಅಲ್ಲ, ನರ್ಚರಿಂಗ್ ಅಂಡ್ ಪವರಿಂಗ್. ಅಂದ್ರೆ ಆ ಪೋಷಿಸೋದಿದೆಯಲ್ಲ, ಮತ್ತೆ ಅದು ನರ್ಚರ್ ಮಾಡೋದಿದೆಯಲ್ಲ ಪ್ರತಿಯೊಂದು ವಿಷಯದಲ್ಲೂ, ನಾಟ್ ಓನ್ಲಿ ಇನ್ ರಿಲೇಶನ್ಶಿಪ್ ಅಂತಲ್ಲ. ಈಗ ನಾನು ಇವಾಗ ನನ್ನ ಸಿನಿಮಾನ ಇಷ್ಟಪಡ್ತಾ ಇದ್ದೀನಿ, ಐ ಲವ್ ಸಿನಿಮಾ. ಸೊ ಅದನ್ನ ನಾನು ಅದು ಬೆಳಿಬೇಕು ಅಂದ್ರೆ ನಾನು ಅದನ್ನ ನರ್ಚರ್ ಮಾಡಿ ಅದನ್ನ ಪೋಷಿಸ್ಬೇಕು. ಸೊ ಅದು ಮಾಡಿದೆ, ಅದು ತುಂಬಾ ಮುಖ್ಯ ಅಂತ ನನಗನ್ಸುತ್ತೆ ಪ್ರೀತಿಲಿ. ಅದು ಮಾಡಿದ್ರೆ ಖಂಡಿತ ಪ್ರೀತಿ ಉಳ್ಕೊಳ್ಳುತ್ತೆ. ಬಟ್ ಫ್ರಮ್ ಆಲ್ ಆಫ್ ಯು ಐ ನೀಡ್ ಒನ್ ವಿಚ್ ಇಸ್ ದ ಫೇವ್ರೆಟ್ ಲವ್ ಸ್ಟೋರಿ ಆಫ್ ಕನ್ನಡ ಸಿನಿಮಾ ನೀವು ನೋಡಿರೋದು? ನನಗೆ ಬಂಧನ. ಓಕೆ, ರೀಸನ್ ಗೊತ್ತಿಲ್ಲ, ಅದು ಕನೆಕ್ಟ್ ಆಗುತ್ತೆ ಸ್ವಲ್ಪ. ಅವರು ವಿಷ್ಣು ಸರ್ ಮಾಡಿರೋದು, ಆಮೇಲೆ ಸ್ಕ್ರಿಪ್ಟ್. ಸೊ ಯು ಬಿಲೀವ್ ಇನ್ ಸ್ಯಾಕ್ರಿಫೈಸ್ ಇಸ್ ಲವ್? ಯಾ, ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ರೆಡಿ ಆಗಿರೋದು. ನಿಮ್ಗೇನು ಕೃತಿ? ನನಗೆ ಎರಡು ಹೇಳ್ಬೋದಾ? ಎಲ್ಲ ಬೇಕಾದ್ರೆ ಲಿಸ್ಟೇ, ನಿಮ್ಮ ಸೀಸನ್ಸ್ ಅಲ್ವಾ, ಲಿಸ್ಟ್ ಹೇಳಿ. ನನಗೆ ಅವಾಗ ಹಳೇದು ಅಂತ ತಗೊಂಡ್ರೆ ನನಗೆ ಸಾಕ್ಷಾತ್ಕಾರ ಸಿನಿಮಾ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ದ ವೇ ಆಫ್ ಕ್ಯಾರೆಕ್ಟರ್ ಪೋರ್ಟ್ರೇಟ್, ಪುಟ್ಟಣ್ಣ ಅವ್ರು ಹೇಳಿರುವಂಥ ತೂಕವಾದ ವಿಷಯ ಸ್ಟಾರ್ಟ್ ಟು ಎಂಡ್ವರೆಗೂ, ಅದು ಇವಾಗಿನವರು ತುಂಬ ಆ್ಯಕ್ಚುಲಿ ಅದನ್ನು ರೀಕಾಲ್ ಮಾಡಿ ನೋಡಬೇಕು, ಅದು ಇಷ್ಟ ಆಗುತ್ತೆ. ಇನ್ನು ಈಗ ಇನ್ನೊಂದು 15 ಇಯರ್ಸ್ ಅಂತ ಅಂದರೆ ಎಕ್ಸ್ಕ್ಯೂಸ್ ಮಿ ಸಿನಿಮಾ ಸಖತ್ ಇಷ್ಟ ನನಗೆ. ಸೊ ಆ ಮ್ಯೂಸಿಕಲ್ ವೇ, ಸೊ ಇವಾಗ ಅದೇ ರವಿ ಸರ್ ಸಿನಿಮಾಗಳಿರ್ತಾರೆ, ಅದನ್ನು ನೋಡ್ದೇರಾ. ಸೊ ಅದೊಂದು ಅಂಶ, ಮ್ಯೂಸಿಕ್ ಅನ್ನೋ ಒಂದು ಅಂಶನ ಹಿಡ್ಕೊಂಡು ಇಷ್ಟಪಟ್ಟು ಆ ಟ್ರಾವೆಲ್ ಮಾಡಿರೋದಿದೆಯಲ್ಲ, ಅದು ತುಂಬ ಇಷ್ಟ ಆಗುತ್ತೆ. ರೀಸೆಂಟಾಗಿ ಕಾಡಿದ್ದು ಅಂದರೆ ಸಪ್ತಸಾಗರದ ಆಚೆ ಎಲ್ಲೋ ಸಿನಿಮಾ, ಅದಂತೂ ಭಯ ಆಗೋಯ್ತು. ಏನಕ್ಕೆ ನಾನು ಸುಮ್ಮನೆ ಇಮ್ಯಾಜಿನ್ ಮಾಡಿಕೊಂಡೆ ನಾನು. ಸೊ ಆ ಫಸ್ಟ್ ಪಾರ್ಟ್ ನೋಡಿದಾಗ ನಾನು ರಿಲೇಷನ್ಶಿಪ್ಪಲ್ಲಿ ಇರಲಿಲ್ಲ. ಇಫ್ ಇನ್ ಕೇಸ್ ಇದ್ದಿದ್ದಿದ್ರೆ ಅವರಲ್ಲಿ ಮೈಯಲ್ಲಿ ನಡ್ಕ ಹುಟ್ಟಿಸ್ಬಿಡುತ್ತೆ ಆ ಸಿನಿಮಾ. ನಾನು ಅನ್ಕೊಂಡೆ ಕೇಸರಿ ಬಾತಾರೋ ಸಿಗ್ತಾ ಇತ್ತು ನಿಮಗೆ ಅಂತ. ನಿಮ್ಗೆ ಯಾವ್ದು ಇಷ್ಟಮ್ಮ? ನನಗೆ ಸಂಜೆ ಮಾತು, ಓಕೆ, ಅದು ಬಹಳ ಇಷ್ಟ ನನಗೆ. ಅವರ ಪೇರ್ ಎಸ್ಪೆಷಲಿ ರಮ್ಯಾ ಮ್ಯಾಮ್ ಹಾಗೂ ಸುದೀಪ್ ಸರ್, ಓಕೆ, ಆ ಸಿನಿಮಾ ಇಷ್ಟ ಆಗುತ್ತೆ. ಗೂಗ್ಲಿ, ದಿಯಾ. ನನಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ನಾನಿಂದ ಮರೆಯಲಾರೆ ಇಸ್ ಮೈ ಫೇವರೇಟ್. ಅದ್ರದ್ದೊಂದು ಹಾಡು ಹೇಳಿ ಇವಾಗ ನನಗೆ. ಜೊತೆಗೆ ನೀನು ಸೇರಿ ಬರುತ್ತಿರೆ ಜಗವಾ ಮೆಟ್ಟಿ ನಾನಿಲ್ಲುವೆ, ಒಲಿದ ನೀನು ನಕ್ಕು ನಲಿದರೆ ಏನೇ ಬರಲಿ ನಾ ಗೆಲ್ಲುವೆ. ಲಾಲಾ ಚೆಲುವೆ ನೀನು ಉಸಿರು ಉಸಿರಲಿ ಬೆರೆತು ಬದುಕು ಹೂವಾಗಿದೆ,
ಎಂದೂ ಹೀಗೆ ಇರುವ ಬಯಕೆಯು ಮೂಡಿ ಮನಸ್ಸು ತೇಲಾಡಿದೆ ನಮ್ಮ ಬಾಳು ಹಾಲು ಜೇನು ನಿನ್ನ ಮರೆಯಲಾರೆ. ಅದು ಕೇಳಿದ ತಕ್ಷಣ ವಿ ಶುಡ್ ಗೋ ಬ್ಯಾಕ್ ಟು ಆಲ್ ದೋಸ್ ಲವ್ ಸ್ಟೋರೀಸ್ ಇನ್ನೊಂದು ರೌಂಡು. I don't think so. I mean, especially if it's love, no, I don't think there'll be much of a calculation. So I believe love is selflessness. So ಆ selflessness ಅನ್ನೋದು ಬಂದಿದ ತಕ್ಷಣ I don't think so. ಆಯಿತು. ಮುಕುಂದ್ ಅವರೇ, ಒಂದು ಫನ್ ಕ್ವೆಶನ್. ಇಫ್ ಯು ಆರ್ ಇನ್ ಲವ್ ಆ್ಯಂಡ್ ಇಫ್ ಯು ಪಾರ್ಟ್ನರ್ಗೆ ಯಾವುದಾದ್ರು ಒಂದು ಲೈಕ್ ಕಂಪೇರ್ ಟು ಅ ಫುಡ್ ಐಟಮ್ ಅಂದರೆ ಏನಕ್ಕೆ ಕಂಪೇರ್ ಮಾಡ್ತೀರಾ? ಗಾಬರಿ ಬೀಳ್ತಾವ್ರು ಏನು ಹೇಳಿ. ಬಿರಿಯಾನಿನ ಏನಕ್ಕೆ? ಲೈಫಲ್ಲಿ ಎಲ್ಲ ಮಸಾಲಾಸು ಮತ್ತು ಎಲ್ಲ ಥರದ್ದು ಇಂಗ್ರೀಡಿಯೆಂಟ್ಸ್ ಇರಬೇಕು. ಅಪ್ಸ್ ಆ್ಯಂಡ್ ಡೌನ್ಸ್ ಇರಬೇಕು. ಬಿರಿಯಾನಿ ಯು ವಿಲ್ ಕಂಪೇರ್ ಎ ಪಾರ್ಟ್ನರ್ ಟು ಅ ಬಿರಿಯಾನಿ. ಚೆನ್ನಾಗಿ ಕುಕ್ ಆಗಿರಬೇಕು. ಓವರಾಲ್ ಆಯಿತು, ಓಕೆ. ಎನಿವೆ, ವಾಟ್ ಈಸ್ ದ ಫನಿಯೆಸ್ಟ್ ಥಿಂಗ್ ಯು ಹ್ಯಾವ್ ಎವರ್, ಅಂದರೆ ನೀವು ಲವಲ್ಲಿ ಇದ್ದೀರಾ ಅಂತ ಹೇಳಿದ್ರಾ, ಯು ಹ್ಯಾವ್ ಡನ್ ಟು ಯುವರ್ ಕ್ರಶ್? ಇದ್ದೆ. ವಾಟ್ ಈಸ್ ದ ಫನಿಯೆಸ್ಟ್ ಥಿಂಗ್ ಯು ಎವರ್ ಡನ್ ಟು ಇಂಪ್ರೆಸ್ ಯುವರ್ ಕ್ರಶ್ ಲವ್? ಫನಿಯೆಸ್ಟ್ ಥಿಂಗ್ ಅಂದರೆ ನವಿಲ್ ಗರಿನ ಉಟ್ಕೊಂಡು ಓಡಾಡಿದ್ದೆ. ಅವರೇನೋ ಒಂದು ಪ್ರಾಜೆಕ್ಟ್ ಮಾಡೋದಕ್ಕೆ ನವಿಲ್ ಗರಿ ಬೇಕು ಅಂತ ಹೇಳಿದರು. ಸೊ ಅದನ್ನು ಹುಡ್ಕೋದಕ್ಕೆ ಸುಮಾರು ಬುಕ್ ಸ್ಟೋರ್ಗಳಲ್ಲದೆ ನಮಗೆ ಕೆಲವೊಂದು ಸರಿ ಏನು ಬೇಕು ಅಂತ ಹುಡುಕ್ತೀವಲ್ಲ, ಆವಾಗಲೇ ಅದು ನಮಗೆ ಸಿಗಲ್ಲ. ನಿಮ್ಮ ನವಿಲ್ ಗರಿ ಉಡ್ಕೊಂಡು ಹೋಗಿ ಕೊಟ್ರಾ? ಹುಡುಕಿ ಇಲ್ಲ, ಅದು ಮರ್ತೋಗ್ಬಿಟ್ಟಿದ್ದೀನಿ, ಕೊಟ್ಟನ ನೆನಪಾಗ್ತಿಲ್ಲ. ಫಾರ್ ಅ ಗರ್ಲ್ ಅಂದರೆ ಇಟ್ಸ್ ನಾಟ್ ಅಬೌಟ್ ಜಸ್ಟ್ ಅಬೌಟ್ ಲವ್, ಬಟ್ ವಾಟ್ ಈಸ್ ದಟ್ ಚೀಸಿ ಲೈನ್ ಪಿಕಪ್ ಯು ಎವರ್ ಥಿಂಕ್ ಲೈಕ್ ಸೀಕ್ರೆಟ್ಲಿ ಮೇಕ್ಸ್ ಯು ಸ್ಮೈಲ್? ನಿಮ್ಮ ನಗು, ನಿಮ್ಮ ಕಣ್ಣು, ನಿಮ್ಮ ಸ್ಮೈಲು ಇದೆಲ್ಲ ತುಂಬ ಇಷ್ಟ ರೀ. ದಟ್ಸ್ ವೆರಿ ಚೀಸಿ ಆ್ಯಂಡ್ ಇಟ್ ವರ್ಕ್ಸ್. ದೇವದಾಸ ಗಂಟೆ ಶಬ್ದ ಅವ್ರ ಗಂಟೆ ಎಲ್ಲ ಕೇಳಿಲ್ಲ. ನೋ, ಬಟ್ ಜನರಲಿ ವಾಟ್ ಈಸ್ ದಟ್ ಒನ್ ರೊಮ್ಯಾಂಟಿಕ್ ಸೀನ್ ಸಿನಿಮಾಲ್ ನೋಡಿದ್ದು ತುಂಬ ಇಷ್ಟ, ಲೈಕ್ ಯು ಫೀಲ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ರೊಮ್ಯಾಂಟಿಕ್ ಸೀನ್ ಇನ್ ಎವ್ರಿ ಸಿನಿಮಾ ಇದಿರಬೇಕು ಅಂತ ಯಾವ್ದಾದ್ರು ಒಂದು. ಲೈಕ್ ಐ ಹ್ಯಾವ್ ಸೋ ಮೆನಿ ಥಿಂಗ್ಸ್, ಸಡನ್ನಾಗಿ ನಂಗೆ ರೊಮ್ಯಾಂಟಿಕ್ ಸೀನ್ ಅಂದರೆ ಯಾವುದೋ ಒಂದು ಕಣ್ಣು ಮುಂದೆ ಬರುತ್ತೆ ಅಂತ. ನಿಮಗೆ ಯಾವುದು ರೊಮ್ಯಾಂಟಿಕ್ ಸೀನ್ ಅಂದರೆ ಅಫ್ಕೋರ್ಸ್ ಅಣ್ಣವ್ರ ಸಿನಿಮಾದೇ ಯಾವುದಾದ್ರೂ ಒಂದು ಲವ್ ಸೀನು. ಏನಕ್ಕಂದರೆ ಅವರಷ್ಟು ಎಕ್ಸ್ಪ್ರೆಸಿವ್ ಇಡೀ ಫಿಲಮ್ ಇಂಡಸ್ಟ್ರಿಯಲ್ಲಿ ಯಾರೂ ಇಲ್ಲ. ಸೊ ಅವ್ರದ್ದು ಯಾವುದೇ ಸಿನಿಮಾ ಆಗಿರ್ಬೋದು, ಅವರ ವೇ ಆಫ್ ಎಕ್ಸ್ಪ್ರೆಸ್ ಇದೆಯಲ್ಲ ಲವ್ ಮಾಡೋದು, ಅದು ತುಂಬ ಇಷ್ಟ ಆಗುತ್ತೆ. ಪೀಪಲ್ ಓವರ್ ಕಾಂಪ್ಲಿಕೇಟ್ ಲವ್. ಸೊ ನೀವು ಅಂದರೆ ಯೂಶ್ವಲಿ ಇವಾಗಿನ ಟೈಮಲ್ಲಿ ದಟ್ ಈಸ್ ನಾಟ್ ದೇರ್ ಅಮಂಗ್ ಯು ಪೀಪಲ್, ಅಂದರೆ ಯು ಆರ್ ಯಂಗ್ಸ್ಟರ್ಸ್. ಸೊ ಈ ಯಾಕೆ ಓವರ್ ಕಾಂಪ್ಲಿಕೇಟ್ ಮಾಡ್ಕೋತಾರೆ ಅಂತ ನಿಮ್ಗೆ ಅನಿಸುತ್ತೆ ಪ್ರೀತಿ ಬಗ್ಗೆ? ಅಂದರೆ ಅದೇ ಅಟ್ರಾಕ್ಷನ್ ಇದೆಯಲ್ಲ, ಅಟ್ರಾಕ್ಟ್ ಆಗಿ ಡಿಸ್ಟ್ರಾಕ್ಟ್ ಆಗ್ತಿರೋದಿದೆಯಲ್ಲ, ಅದರಲ್ಲಿ ತುಂಬ ಕಾಂಪ್ಲಿಕೇಟ್ ಮಾಡ್ಕೋತಿದ್ದಾರೆ. ಮತ್ತು ಅವ್ರಿಗೆ ಕ್ಲಾರಿಟಿ ಇಲ್ಲ, ನನಗೇನು ಬೇಕು ಅನ್ನೋ ಕ್ಲಾರಿಟಿ ನಮಗೆ ಇದ್ಬಿಟ್ರೆ ಸೊ ದಟ್ ನಿಮಗೆ ಆ ಒಂದು ತೊಂದರೆ ಆಗೋದಿಲ್ಲ. ಸೊ ಆ ಕ್ಲಾರಿಟಿ ಇಲ್ಲ, ಏನೋ ಒಂದನ್ನು ಇಷ್ಟಪಟ್ಟಿರ್ತಾರೆ, ಆಮೇಲೆ ಅದು ಅವ್ರಿಗೆ ಹೋಗ್ತಾ 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 ಅದು ಇಷ್ಟ ಇಲ್ಲದೆ ಇರಂಗೆ ಆಗ್ಬಿಡುತ್ತೆ. ಅದು ಹೆಂಗೆ ಅಂತಾನೆ ಗೊತ್ತಾಗಲ್ಲ. ಟೂ ಮೆನಿ ಆಪ್ಷನ್ಸ್. ಸೊ ಅದನ್ನೇ ಹೇಳ್ತಾ ಇರೋದು ಡಿಸ್ಟ್ರಾಕ್ಷನ್ ಅನ್ನೋದು. ಸೊ ಇವಾಗ ನೋಡಿ, ನಾನು ಸಿನಿಮಾ 2015 ನಾನು ಸಿನಿಮಾ ಇಷ್ಟಪಟ್ಟೆ, 14-15 ಬಂದೆ. ಅಲ್ಲಿಂದ ಇಲ್ಲಿವರೆಗೂ ನನ್ನ ಸೆಕೆಂಡ್ ಥಾಟೇ ಇಲ್ಲ, ಓನ್ಲಿ ಸಿನಿಮಾ. ಸೊ ದಟ್ ಈಸ್ ಲವ್. ಒಂದ್ಸಲಿ ಒಂದಕ್ಕೆ ಸ್ಟಿಕ್ ಆನ್ ಆದ್ರೆ, ನೀನೊಂದು ತಗೊಂಡಿದ್ಯಾ ಡಿಸಿಷನ್ನು ಅಂತಂದ್ರೆ, ಸೊ ಅದಕ್ಕೆ ನಿಂತ್ಕೋಬೇಕು. ಹಂಗಂತ ನಾನು ಇನ್ನೊಂದು ಪರ್ಸ್ಪೆಕ್ಟಿವ್ ಅಲ್ಲಿ ತಗೊಂಡ್ರೆ ಅವ್ರು ಕೊಡೋ ಟಾರ್ಚರು ಅದನ್ನೆಲ್ಲ ಸಹಿಸ್ಕೊಂಡು ಇರಬೇಕು ಅಂತಲ್ಲ. ಬಟ್ ಕೆಲವೊಂದಷ್ಟು ವಿಚಾರದಲ್ಲಿ ಕಾಂಪ್ಲಿಕೇಶನ್ ಆಗಿ ತಗೋಬಾರ್ದು. ಈಗ ಒಂದು ಸೆಟಲ್ಡ್ ವಿಷಯದಲ್ಲಾಗಿರ್ಬೋದು, ಫಿನಾನ್ಷಿಯಲ್ ವಿಷಯದಲ್ಲಾಗಿರ್ಬೋದು, ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಅಲ್ಲಾಗಿರ್ಬೋದು. ಸೊ ಅದು ಒಂದು ಎಮೋಷ್ನಲಿ ನಮಗೆ ಬೇಕಾಗಿರೋವಂಥ ಒಂದು ಕಂಫರ್ಟ್ ಝೋನು ಅದು ಯಾವುದೇ ವಿಷಯದಲ್ಲಾದರೂ ಇರಲೇಬೇಕು. ಅದು ಬಿಟ್ಟು ಈ ಒಂದು ಥಿಂಗ್ಸಿಗೋಸ್ಕರ ಡಿಸ್ಟ್ರಾಕ್ಟ್ ಆಗಿ ಅಟ್ರಾಕ್ಟ್ ಆಗಿ ಅವ್ರು ಏನು ಮಾಡ್ಕೋತಿದ್ದಾರೆ, ತುಂಬ ಓವರ್ ಕಾಂಪ್ಲಿಕೇಟ್ ಆಗಿ ತಗೋತಾ ಇದ್ದಾರೆ ಲವ್. ಬಟ್ ಆ್ಯಕ್ಚುಲಿ ಅಷ್ಟು ಕಾಂಪ್ಲಿಕೇಶನ್ ಇಲ್ಲ ಲವ್ ಅಲ್ಲಿ. ಲವ್ ಸೀಸನ್ ಸಮ್ ಫನ್ ಕ್ವೆಶನ್ಸ್. ಓಕೆ ಓಕೆ, ಮೊದಲ ಕ್ರಶ್ ಯಾರು? ನನಗೆ ಆ್ಯಕ್ಟ್ರೆಸ್ ಅಲ್ಲಿ ಪಿಕ್ ಮಾಡೋದಾದ್ರೆ ನನಗೆ ಮೋಹಕ ತಾರೆ ರಮ್ಯಾ ಮೇಡಮ್ ಅಂದರೆ ತುಂಬ ಇಷ್ಟ. ನಿಮಗೆ ಪರಿಚಯ ಇದ್ದಾರೆ ಅಂತ ಗೊತ್ತು, ದಯವಿಟ್ಟು ನನ್ನ ಒಂದ್ಸರಿ ಮೀಟ್ ಮಾಡಿಸಿ ಮೇಡಮ್. ಅವ್ರ ಮೇಲೆ ನನ್ನ ಕ್ರಶ್ ಇದೆ, ಇನ್ನೂ ಇದೆ. ಫಸ್ಟ್ ಕ್ರಶ್ ಅಲ್ಲ, ಇನ್ನೂ ಇದೆ ಅವ್ರಿಗೆ.
ಎವರ್ಗ್ರೀನ್ ಕ್ರಶ್. ಅದು ನನಗೆ ಪಾರ್ಟ್ನರ್ ಬಂದ ಮೇಲೂ ಇರುತ್ತೆ. That's nice. I hope she sees this video interview and she'll definitely invite you. Yeah. Okay, next ಯಾರಾದ್ರು ಹೇಳಬೇಕು ಅಂತೀರಾ? ನನಗೆ ಪುನೀತ್ ರಾಜ್ಕುಮಾರ್ ಅಷ್ಟೇ. ಸೊ ಚಿಕ್ಕ ವಯಸ್ಸಿಂದ ಐ ಹ್ಯಾಡ್ Okay. ಕ್ರಶ್ ಇದೆ. Okay, next. I have a crush. Oh, is that- I love Vijay Surya sir. He was a part of like serials Agni Sakshiyalli ಏನಿದ್ರು. Even today ಅವ್ರ ಜೊತೆ ವರ್ಕ್ ಮಾಡೋ ಆಪರ್ಚುನಿಟಿ ಇನ್ನೂ ಬರಬೇಕು, ಬಟ್ ಐ ಮೆಟ್ ಹಿಮ್ ಆ್ಯಂಡ್ ಹೀ ಈಸ್ ಮೈ ಎವರ್ಗ್ರೀನ್ ಕ್ರಶ್. Seriously? Yeah. Wow. Love at first sight ಅಥವಾ friendship first? Friendship. Okay. Love at first sight. ಫ್ರೆಂಡ್ಶಿಪ್. Okay. Okay. You like to be proposed or to get proposed? ಪ್ರಪೋಸಲ್ ಏನಂತೆ ಹುಡುಗಿರ್ದು? No, I feel like I should propose and they should receive it. ಇವಾಗ ಅದೆಲ್ಲ ಆಗೋದೇ ಇಲ್ಲ. ಇದರ್ ರಿಜೆಕ್ಷನ್ ಫ್ರಮ್ ದೇರ್ ಎಂಡ್ ಆರ್ ಆರ್ ಎಂಡ್ ಇರುತ್ತೆ. ನನಗೆ ಅವರೇ ಪ್ರಪೋಸ್ ಮಾಡಬೇಕು ಅಂತ ನನಗೆ ಭಾರಿ ಇಷ್ಟ. ಏನಕ್ಕಂದ್ರೆ ಅದೇ ಅಲ್ವಾ ಆಗಲ್ಲ. ಯಾರ್ದು ಎಷ್ಟರ ಲವ್ ಸ್ಟೋರಿ ಕೇಳಿದ್ರು ಎಷ್ಟವರೇ ಪ್ರಪೋಸ್ ಮಾಡಿದ್ದು, ರಿಷಬ್ ಸರ್ ಕೇಳಿದ್ರು ರಿಷಬ್ ಸರೇ ಪ್ರಪೋಸ್ ಮಾಡಿದ್ದು. ಅದಕ್ಕೆ ನಾನು ಫಿಕ್ಸ್ ಆಗೋದೆ, ನಾನು ಪ್ರಪೋಸ್ ಮಾಡಿದ್ರೆ ನನಗೆ ಲವ್, ಇಲ್ಲ ಅಂದ್ರೆ ನನ್ನ ಜೀವನದಲ್ಲಿ ಲವ್ ಅಲ್ಲ, ಇಲ್ಲ. ನೀವು ಅವ್ರ ಇನ್ಸ್ಪಿರೇಷನ್ ಅಂತ ಹೇಳಿದ್ರಲ್ಲ, ಸೊ ನೀವು ಅವ್ರನ್ನೇ ಫಾಲೋ ಮಾಡಬೇಕು ಮಾಡಬೇಕು ಅಷ್ಟೇ. ಏನು ಮಾಡಕ್ಕೆ ನೋಡೋಣ. Okay. Okay. Define love in one word, each one of you. One word. Selflessness. loyalty, understanding. ಲವ್ ಇಸ್ ಎವ್ರಿಥಿಂಗ್. ಹೋಪ್. Okay. Okay. Relationship biggest green. Okay. What's the biggest green flag in a relationship? Freedom, understanding. ಅಂಡರ್ಸ್ಟ್ಯಾಂಡಿಂಗ್. Trust. Same thing. It almost same thing. Okay. The red flag for a change. ನಾಟ್ ಅಂಡರ್ಸ್ಟ್ಯಾಂಡಿಂಗ್. Controlling. ಟ್ರಸ್ಟ್ ಬ್ರೇಕಿಂಗ್. ಟ್ರಸ್ಟ್ ಬ್ರೇಕಿಂಗ್. You are in that trust only. If you want to dedicate one song, all of you, one dedicate song, if you want to dedicate a song on love from all of you, you can dedicate a song from your own film. ಮನದಿ ಈ ಆವಾಹನೆ ಮಳೆಯಾಗೋ ಮೊದಲೇ ಕೊಡೆ ಹಿಡಿದು ಬರುವೆ, ನಗು ಮುಗಿವ ಮೊದಲೇ ಹೊಸ ಖುಷಿಯ ಕೊಡುವೆ, ಎದೆಯೊಳಗೆ ಮೂಡುತ್ತಾರೆ ನೀನೇನೆ, ಮಧುರ ಆರಾಧನೆ ಮನದಿ ಈ ಆವಾಹನೆ. So nice. ಇರುಳಾಗು. Okay. ಬಿಡಲ್ಲ. Let's go a little funnier. Okay. ನಿಮ್ಮ ವಾಟ್ಸ್ಆ್ಯಪ್ ಡಿ ಪಿ ಯಾರಿಗೋಸ್ಕರ? ನನ್ನ ವಾಟ್ಸಪ್ ಡಿ ಪಿ ಈಗ ನೀವು ತೆಗೆದು ನೋಡಿದ್ರು ಗೊತ್ತಾಗುತ್ತೆ. ಲವ್ ಸೀಸನ್ಸ್ಗೋಸ್ಕರ ವಿತ್ ರಿಲೀಸ್ ಡೇಟ್ Love Seasons ಗೋಸ್ಕರ. July 3rd. For myself. Today for ourselves only. Okay. Last time I love you ಅಂತ ಯಾರಿಗಾರು ಹೇಳಿದ್ರಾ? ನಮ್ಮ ಅಮ್ಮಂಗೆ ಹೇಳಿ ಬಂದೆ. So nice. You all as if you know, ಅದ್ರ ಬಗ್ಗೆ ಗೊತ್ತೇ ಇಲ್ದಂಗೆ ಏನೋ ಇರ್ತೀರಾ, ಬಟ್ ಎನಿವೆ ಓಕೆ. ಐ ಲವ್ ಯು ಮ್ಯಾಮ್. ಲಾಸ್ಟ್ ಈಗ ನನಗೆ What was that when you broke up with your love? Did you block her or she blocked you or you blocked her? ಅಂದ್ರೆ ನಾನೇ ಅದರಿಂದ ದೂರ ಬಂದ್ಬಿಟ್ಟೆ. ಯಾವಾಗ ಅದು ಸರಿ ಆಗ್ತಿಲ್ಲ ಅಂತ ಗೊತ್ತಾಯ್ತು, ಸೊ ಅದು ಸರಿ ಹೋಗ್ತಿಲ್ಲ ಅಂತ ಗೊತ್ತಾಯ್ತು, ನಮಗಲ್ಲಿ ಕಷ್ಟ ಆಗ್ತಿದೆ ಅನ್ನಿಸ್ತು. ಸೊ ಅದಕ್ಕಿಂತ ಮುಂಚೆ ಏನಕ್ಕಂದ್ರೆ ಅವರು ಡೈರೆಕ್ಟ್ ಒಪಿನಿಯನ್ ಹೇಳಿರಲಿಲ್ಲ, ಇಷ್ಟ ಇಲ್ಲ ಅಂತ, ಬಟ್ ಅವ್ರು ನಡ್ಕೊಳ್ಳೋ ರೀತಿಲಿ ಗೊತ್ತಾಗ್ತಿತ್ತು. ಸೊ ದಟ್ ನಾನೇ ಬಂದ್ಬಿಟ್ಟೆ. ಏನಕ್ಕಂದ್ರೆ ನನಗೆ ಎಲ್ಲಿ ಒಂದು ಅನ್ಕಂಫರ್ಟಬಲ್ ಇರುತ್ತೆ, ಎಲ್ಲಿ ಕ್ಲಾರಿಟಿ ಇರಲ್ಲ, ಅದನ್ನ ನಾನು ಕಂಟಿನ್ಯೂ ಮಾಡಲ್ಲ, ಅಲ್ಲಿ ನಾನು ಬಿಟ್ಟು ಬಂದೆ. ಓಕೆ. ಸೊ ಇದೊಂದು ಜನರಲ್ ಇನ್ನೆಲ್ಲರಿಗೂ ಅಕಸ್ಮಾತ್ ವ್ಯಾಲೆಂಟೈನ್ಸ್ ಡೇ, ಬರ್ತ್ಡೇ ಒಂದೇ ದಿವಸ ಬಂದರೆ ಯಾವುದನ್ನು ಸೆಲೆಬ್ರೇಟ್ ಮಾಡ್ತೀರಾ? ಬರ್ಡೇ. ಏನಕ್ಕಂದ್ರೆ ಹುಟ್ಟಿದ ದಿವಸ ಪ್ರತಿಯೊಬ್ಬರಿಗೂ ಸ್ಪೆಷಲ್. ವಾಟ್ ಈಸ್ ದ ಫಸ್ಟ್ ಥಿಂಗ್ ಎನಿವನ್ ವಿಲ್ ಡೂ ಆಫ್ಟರ್ ಅ ಹಾರ್ಟ್ ಬ್ರೇಕ್? ಹುಡುಗರು Isolate, ಆದ್ರೆ self-isolation. ಎಣ್ಣೆ ಹೊಡಿತಾರೆ, ಹುಡುಗರ್ನ ಹಾಕೊಂಡು ಮಚ ಅಯ್ಯೋ ನಮ್ಮ ಹುಡುಗಿಗೆ ಮಾಡ್ಬಿಟ್ಟು ಬಾರೋ ಅಂತ, ಅವರು ಇವನೇ ಇದರೊಂದು ರೀಸನ್ ಹಿಡ್ಕೊಂಡು ಎಣ್ಣೆ ಆದ್ರೂ ಸಿಗುತ್ತೆ ನಮ್ಗೆ ಅಂತ ಹುಡುಗರು ಬರ್ತಾರೆ. ಹಂಗೆ ಅಂತ ಬರಲ್ಲ, ಅಫ್ಕೋರ್ಸ್ ಪಾಪ ನಮ್ಮ ಹುಡುಗಂಗೆ ಏನಾಗ್ಬಿಡ್ತು ಅಂದ್ರೆ, ಬಟ್ ಆಲ್ಮೋಸ್ಟ್ ಹುಡುಗರೆಲ್ಲ ಅದನ್ನೇ ಒಂದು ಸ್ವಲ್ಪ ಆ ಮೋಡ್ಗೆ ಹೋಗ್ಬಿಡ್ತಾರೆ. ಬಟ್ ಆ ಮೋಡ್ಗೆ ಹೋಗ್ಬೇಡಿ, ಪಾಸಿಟಿವ್ ವೇ ಆಗಿ ಹೋಗಿ. ಸಾಂಗ್ಸ್ ಕೇಳ್ತಾರೆ, ಎಲ್ಲ ಟ್ರಾವೆಲ್ ಮಾಡ್ತಾರೆ. ಲಾಟ್ ಆಫ್ ಕ್ರೈ. ಅಳದು. ಬಟ್ ಫಸ್ಟ್ ಬ್ರೇಕಪ್ ಆಗ್ತಿದ್ದಂಗೆ
ಫಸ್ಟು ತುಂಬಾ ಫೀಲ್ ಮಾಡ್ಕೊಂಡು ಹರ್ಟ್ ಮಾಡ್ಕೊಂಡು ಅಳೋದು ಹೆಣ್ಮಕ್ಳು, ಬಟ್ ಅವ್ರು ಬೇಗ ರೀಗೇನ್ ಆಗೋಗ್ತಾರೆ. ಬಟ್ ಗಂಡ್ಮಕ್ಳು ಸ್ಟಾರ್ಟಿಂಗ್ ಖುಷಿಯಾಗಿರ್ತಾರೆ, ಆಮೇಲೆ ಹೋಗ್ತಾ ಹೋಗ್ತಾ ಫುಲ್ಲು ಅದೇ. ಬಟ್ ಎಂಡ್ ಆಫ್ ಇಟ್ ಲವ್ ಸೀಸನ್ಸ್ ಬಗ್ಗೆ ನೀವೆಲ್ಲ ಹೇಳಬೇಕು ಅಂದರೆ, ಟು ಎಂಡ್ ವಿತ್ ನಿಮ್ಮ ಫಿಲಮ್ ಜುಲೈ 3 ಬರ್ತಾ ಇದೆ. ಸೊ ಅಂದರೆ ಎಷ್ಟೇ ಫನ್ನು ಅದೆಲ್ಲ ಮಾಡಿದ್ರು ಒಂದು ಫಸ್ಟ್ ಟೈಮು ಒಂದು ಸಿನಿಮಾ ಬರ್ತಾ ಇದೆ, ನೀವು ಪರ್ದೆ ಮೇಲೆ ನೋಡ್ತಿದ್ದೀರಾ, ಇದ್ರ ಬಗ್ಗೆ ಒಂದು ಬಟರ್ಫ್ಲೈಸ್ ಇದ್ದೇ ಇರುತ್ತೆ ನಿಮ್ಮೆಲ್ಲರಿಗೂ. ಸೊ ಲವ್ ಸೀಸನ್ಸ್ ನಿಮ್ಗೆ ಎಷ್ಟು ಮುಖ್ಯ? ಲವ್ ಸೀಸನ್ಸ್ ಬಿಕಾಸ್ ಪ್ರತಿ ಸೀಸನಲ್ಲೂ ಒಂದು ಫಿಲಮ್ ಬರ್ಬೋದು ನಿಮ್ಮದೇ ಆದದ್ದು, ಬಟ್ ಆ ಫಸ್ಟ್ ಫಿಲಮ್ ಅದೇ ನೀವು ಹೇಳ್ದಾಗೆ ಪ್ರತಿಯೊಂದು ಮೊದಲು ಇದೆಯಲ್ಲ ನಮ್ಮ ಜೀವನದಲ್ಲಿ, ಅದು ತುಂಬ ಸ್ಪೆಷಲ್ ಆಗಿರುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ಥಿಂಗ್ಸ್. ಸೊ ದಟ್ ಇದು ನಮಗೆ ತುಂಬ ಸ್ಪೆಷಲ್. ಆಡಿಯನ್ಸ್ಗೆ ಇದು ಅವ್ರು ನೋಡ್ತಾ ಇರೋದು ಎಷ್ಟೋ ಕೌಂಟ್ಲೆಸ್ ಸಿನಿಮಾ ಆಗಿರ್ಬೋದು, ಬಟ್ ಇದು ನಮಗೆ ಮೊದಲನೇ ಸಿನಿಮಾ. ಹಾಗಾಗಿ ಹೊಸಬ್ರಿಗೆ ಹುರಿದುಂಬಿಸ್ಬೇಕು ಅಂತಂದರೆ ದಯವಿಟ್ಟು ನಿಮ್ಮ ಒಂದು ಸಪೋರ್ಟ್ ಬೇಕು ಅಂತಂದರೆ ನಮ್ಮ ಒಂದು ಕೆಲಸಕ್ಕೆ ಒಂದು ಮಾನ್ಯತೆ ಸಿಗಬೇಕು. ಅದು ಸಿಗಬೇಕು ಅಂದರೆ ಜುಲೈ 3ನೇ ತಾರೀಕು ನೀವು ಬಂದು ಸಿನಿಮಾ ನೋಡಬೇಕು. ಅಫ್ಕೋರ್ಸ್ ಇಟ್ಸ್ ಆ್ಯನ್ ಓಲ್ಡ್ ವರ್ಡ್. ನಿಮ್ಮ ಒಂದು ನಂಬಿಕೆ, ನಿಮ್ಮ ಒಂದು ಹಣ, ನಿಮ್ಮ ಒಂದು ಸಮಯನ ಖಂಡಿತವಾಗ್ಲೂ ನಾವು ಹಾಳು ಮಾಡೋದಿಲ್ಲ, ವೇಸ್ಟ್ ಮಾಡೋದಿಲ್ಲ. ನಿಮ್ಮ ನಂಬಿಕೆ ಖಂಡಿತ ನಾನು ಉಳಿಸ್ಕೊತೀನಿ. ಯಾಕಂದರೆ ನಂಬಿಕೆ ಬಗ್ಗೆ ಮ್ಯಾಮ್ ಇಂಟರ್ವ್ಯೂವಲ್ಲೂ ತುಂಬ ಮಾತಾಡಿದೆ, ಸಿನಿಮಾಲೂ ಅದನ್ನು ಹೇಳಿದ್ದೀನಿ. ಅದೇ ರೀತಿಯಾಗಿ ನಿಮ್ಮ ನಂಬಿಕೆ ನಾನು ಉಳಿಸ್ಕೊತೀನಿ. ನಾವೆಲ್ಲರೂ ಸೇರಿ ದಯವಿಟ್ಟು ಜುಲೈ 3ನೇ ತಾರೀಕು ನಮ್ಮ ಲವ್ ಸೀಸನ್ ಸಿನಿಮಾನ ನೋಡಿ. ಮತ್ತು ಅದಾದಮೇಲೆ ಇಷ್ಟ ಆದರೆ ದಯವಿಟ್ಟು ಅದ್ರ ಜೊತೆ ಎಂಗೇಜ್ ಆಗಿ ವಾಟ್ಸಪ್ಪಲ್ಲಿ ಒಂದು ಪೋಸ್ಟ್ ಹಾಕೋದು, ಒಂದು 4 ಲೈನ್ಸ್ ಬರೆಯೋದು ನಿಮ್ಗೆ ಇಷ್ಟ ಆಗಿದ್ರ ಬಗ್ಗೆ, ಅಥವಾ ಏನೋ ಒಂದು ವಿಡಿಯೋ ಮಾಡೋದು. ಸೊ ದಟ್ ಅದು ಒಂದು 4 ಜನಕ್ಕೆ ತಲುಪುತ್ತೆ. ಜಸ್ಟ್ ಇಷ್ಟ ಆಯಿತು ಅಂದಿದ ತಕ್ಷಣ ಮಾತ್ರ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೇಡಿ. ಏನಕ್ಕಂದರೆ ಮೌತ್ ಪಬ್ಲಿಸಿಟಿ ಇಸ್ ದ ಬೆಸ್ಟ್ ಪಬ್ಲಿಸಿಟಿ ಇನ್ ದ ವರ್ಲ್ಡ್. ಸೊ ಹಾಗಾಗಿ ಒಂದು 4 ಒಳ್ಳೆ ಮಾತಾಡಿ, ಅಥವಾ ನಾವು ಕಲ್ತ್ಕೊಳ್ಳೋದು ಏನಾದ್ರು ಇದ್ದರೂ ಕೂಡ ಸಹ ಅದನ್ನು ಪೋಸ್ಟ್ ಮಾಡಿ. ವಿ ವಿಲ್ ರಿಸೀವ್, ವಿ ವಿಲ್ ಲರ್ನ್. ಓಕೆ. ಸೊ ನೀವು ಹೇಳ್ದಂಗೆ ನಿಮ್ಮ ಟ್ಯಾಗ್ ಲೈನ್ ತೊಗೋತೀನಿ. ಸೊ ರೈಸ್ ವಿತ್ ಲವ್ ಅಂತಿರಲ್ಲ, ಸೊ ಸಿನಿಮಾ ಆಡಿಯನ್ಸ್ಗೆ ರೈಸ್ ವಿತ್ ಲವ್ ಸೀಸನ್ ಅಂತ ಹೇಳ್ತೀನಿ. Yes, ma'am, Okay. sure. So all the best. Thank you, ma'am. Thank you so much. We had a valuable time with you. Thank you so much for that, ma'am.